ನಾವು ನಾವು ವಿನ್ ಆದೆವು. ಯಸ್, ನಾವು ವಿನ್ನು ಮಾರೆ, ವಿನ್ನು. ನಮಸ್ಕಾರ ಎಲ್ರಿಗೂ, ಗಣೇಶ್ ಕಾರಂತ್ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಗೆಲ್ರಿಗೂ ನಿನ್ನೆದು ವಿಡಿಯೋ ನೋಡಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ. ನೋಡಿರೋದಿದ್ರೆ ಇಲ್ಲೇ ಮೇಲೆ ಬಂತಲ್ಲ, ಕ್ಲಿಕ್ ಮಾಡಿ ನೋಡಿ. ನಿನ್ನೆ ನಾನೇನು ಏನು ಮಾತಾಡಿದೆ ನನಗೆ ಗೊತ್ತಿಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿದೆ. ಅದು ವಿಡಿಯೋ ಸುಮಾರು ಟೇಕ್ ಆಯ್ತು, ಆದರೂ ನನಗೆ ಅದು ಅಳು ಕಂಟ್ರೋಲ್ ಆಗ್ತಾ ಇರಲಿಲ್ಲ. ಅದು ಸ್ಟಾರ್ಟಿಂಗಲ್ಲಿ ತುಂಬ ಅಳು ಎಲ್ಲ ಬಂತು ನನಗೆ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ನಾನು ಫಾಲೋ ಮಾಡಿರೋದು ಕೇವಲ ಒಂದೇ ಒಂದು ಗೇಮ್, ಕ್ರಿಕೆಟ್ ಮಾತ್ರ. ಆ್ಯಂಡ್ ಅಷ್ಟು ಇಷ್ಟಪಟ್ಟು ನೋಡುವಂತಹ ಆಟ ಆಗಿರೋದ್ರಿಂದಾಗಿ, ಆ್ಯಂಡ್ ನಮ್ಮ ದೇಶ ಗೆದ್ದಾಗ ಅದು ಖುಷಿಯಲ್ಲಿ ಕಣ್ಣಿರಬಾರ್ದು ಹೊರತು ಅದು ದುಃಖ ಅಲ್ಲ. ಒಂದಿಷ್ಟು ಕಮೆಂಟೆಲ್ಲ ನೋಡಿ ನಿಮಗೆ ಸೋಲ್ಜರ್ ಸತ್ತಾಗ ಬೇಜಾರಾಗೋದಿಲ್ಲ. ನಾ ಬೇಜಾರಲ್ಲಿ ಹತ್ತದಲ್ಲ, ನಿನ್ನೆ ಖುಷಿಯಲ್ಲಿ ಕಣ್ಣೀರು ಬಂದದ್ದು. ದೆರ್ ಈಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಅದು ಕೆಲವರಿಗೆ ಅರ್ಥ ಆಗೋದಿಲ್ಲ, ಬಿಟ್ಟಾಕಿ. ನಾನು ಯೂಶ್ವಲಿ ಕ್ಯಾಮರಾ ಎದುರು ಎಕ್ಸ್ಪ್ರೆಸ್ ಮಾಡೋದಿಲ್ಲ ನನ್ನ ಫೀಲಿಂಗ್ಸ್ ಎಲ್ಲ. ಈವನ್ ಜೋಡಿ ನಂಬರ್ 1 ಯಾರೆಲ್ಲ ನೋಡಿದ್ದೀರಿ, ಜಿ ಕನ್ನಡ ಜೋಡಿ ನಂಬರ್ 1, ಅಲ್ಲಿ ವಿದ್ಯಾಳೆ ನನಗಿಂತ ಜಾಸ್ತಿ ಕ್ಲಿಕ್ ಆಗಿದ್ದು ಇನ್ ದ ಶೋ. ಬಿಕಾಸ್ ನಾನು ಕ್ಯಾಮ್ರಾ ಎದುರು ತುಂಬ ಸೋಬರ್ ಆಗಿರ್ತೇನೆ. ಅದಕ್ಕೆ ಇದು ಹುಟ್ಟಿಕೊಂಡದ್ದು. ಇದು ಮುಖವಾಡ. ಕನ್ನಡಕ್ಕೆ ಹಾಕಿ ಏನು ಜನಾರ್ದನ್ ಸರ್ ಅಂತ ಮಾತಾಡ್ತೇನೆ, ಅದು ಮುಖವಾಡ. ನನ್ನ ಮನಸ್ಸಲ್ಲಿದ್ದದೆಲ್ಲ ಈಗ ಫುಲ್ ಆರಾಮ್ಸೆ ಮಾತಾಡಲಿಕ್ಕೆ ನಾನು ಕಂಡುಕೊಂಡಂತಹ ದಾರಿ ಈ ಒಂದು ಕನ್ನಡಕ. ಇದು ಹಾಕಿದಾಗ ಜನಾರ್ದನ್ ಸರ್ ಆಗಿ ನನ್ನ ಮನಸ್ಸಲ್ಲಿದ್ದದೆಲ್ಲ ಎಕ್ಸ್ಪ್ರೆಸ್ ಮಾಡ್ತೇನೆ. ಸೊ ನಿನ್ನೆ ಅದು ಏನೇನೋ ಆಯಿತು ವಿಡಿಯೋದಲ್ಲಿ. ಅಷ್ಟು ಖುಷಿಯಲ್ಲಿ ನಾನು ಏನೇನೋ ಮಾತಾಡಿದ್ದೇನೆ. ಸುಮಾರು ಜನ ಕಮೆಂಟ್ ಹಾಕಿ, ಸುಮಾರು ಜನ ಪರ್ಸ್ನಲ್ ಮೆಸೇಜ್ ಮಾಡಿದ್ದೇನೆ ನನಗೆ. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಇನ್ನೊಂದು ವೀಡಿಯೋ ಮಾಡಿ ಪೂರ್ತಿ ಮ್ಯಾಚ್ ಬಗ್ಗೆ ನಿಮ್ಮ ಬಾಯಲ್ಲಿ ಕೇಳಬೇಕು ಹಾಗೆ ಹೀಗೆ ಅಂತ. ಅದು ಎಂಥ ಹುಚ್ಚೇನೋ ಮಾರ ನಿಮಗೆ. ನನ್ನ ಬಾಯಲ್ಲಿ ನೀವು ಮ್ಯಾಚ್ ನೋಡಿದ್ದೀರಿ, ಬಟ್ ಸ್ಟಿಲ್ ಎಂತ ಹೇಳ್ತಾರೆ ಕೇಳುವ ಜನಾರ್ದನ್ ಸರ್ ಅಂತ. ಆದ್ದರಿಂದ ಇನ್ನೊಂದು ಸಲ ವೀಡಿಯೋ ಮಾಡ್ತಾ ಇದ್ದೇನೆ, ನಿನ್ನೆ ಆ ಮ್ಯಾಚ್ ಹೇಗಿತ್ತು ಅಂತ ಹೇಳಲಿಕ್ಕೆ ಇನ್ನೊಂದು ವೀಡಿಯೋ ಮಾಡ್ತೇನೆ. ಆ್ಯಂಡ್ ಅಫ್ಕೋರ್ಸ್ ನಂಗೆ ಗೊತ್ತುಂಟು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ರಿಟೈರ್ಮೆಂಟ್ ಘೋಷಣೆ ಮಾಡಿರೋದು, ಅದು ಇದೆಲ್ಲನೂ ಅದರದ್ದು ನೆಕ್ಸ್ಟ್ ವೀಡಿಯೋ ಸೂನ್. ಇದು ವೀಡಿಯೋ ಅಪ್ಲೋಡ್ ಆಗಿ ಸ್ವಲ್ಪ ಹೊತ್ತಲ್ಲೇ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೇನೆ. ಆ್ಯಂಡ್ ನಿಮಗೆ ಈ ಚಾನಲಲ್ಲಿ ಬರ್ತಾ ಇರೋಂಥ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಜಾಸ್ತಿ ಜನ ಸಬ್ಸ್ಕ್ರೈಬ್ ಆದಷ್ಟು ನನಗೆ ವೀಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಒಂದು ಸಿಕ್ಕಾಗೆ ಆಗ್ತದೆ ಅಷ್ಟೇ, ಮತ್ತೇನಲ್ಲ. ಅದು ಒಳ್ಳೆಯ ಸ್ವಾರ್ಥವೇ, ಎಲ್ಲರೂ ಸಹ ಅದಕ್ಕೆ ಅಲ್ಲ ವೀಡಿಯೋ ಮಾಡೋದು, ಇಲ್ಲ ಹುಚ್ಚ ವೀಡಿಯೋ ಮಾಡ್ತಾ ಕೂತ್ಕೊಳ್ಳಿಕ್ಕೆ. ಸರಿ, ಜನಾರ್ದನ್ ಸರ್ ಬರುವಂಥವರಾಗಲಿ. ನಿಮ್ಮ ಫೇವ್ರೇಟ್ ಜನಾರ್ದನ್ ಸರ್ ಈಗ ನಿಮ್ಮ ಮುಂದೆ. ನಮಸ್ಕಾರ ಎಲ್ರಿಗೆ, ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಅಂತೂ ಇಂತೂ ನಾವು ವಿನ್ ಆದೆವು. ನಾವು ಅಂತಂದರೆ ನಮ್ಮ ದೇಶ ಭಾರತ ವಿನ್ ಆಯಿತು. 17 ವರ್ಷಗಳ ನಂತರ 2007 ನಾವು ವಿನ್ ಆಗಿದ್ದೆವು T20 ವರ್ಲ್ಡ್ ಕಪ್. 17 ವರ್ಷಗಳ ನಂತರ ನಾವು T20 ವರ್ಲ್ಡ್ ಕಪ್ಪನ್ನು ನಿನ್ನೆ ವಿನ್ ಆದೆವು. ನಿನ್ನೆ ಮ್ಯಾಚ್ ಲೈವ್ ನೋಡಿದವರಿಗೆ ಗೊತ್ತಾಗಿರ್ತದೆ ಆ ಮ್ಯಾಚ್ ಹೇಗಿತ್ತು ಅಂತ. ಯಾರು ಎಷ್ಟೇ ಹೈಲೈಟ್ಸ್ ನೋಡಲಿ ಅಥವಾ ಪದಗಳಲ್ಲಿ ವರ್ಣಿಸಲಿ ಅದು ಕಡಿಮೆ. ನಿನ್ನೆ ಲೈವ್ ಮ್ಯಾಚ್ ನೋಡಿದವರಿಗೆ ಗೊತ್ತಾಗಿರ್ತದೆ ನಮ್ಮದು ಹಾರ್ಟ್ ರೇಟ್ ಎಷ್ಟೆಲ್ಲ ವೇರಿ ಆಗಲಿಕ್ಕೆ ಸಾಧ್ಯ ಆಗ್ತದೋ ಅಷ್ಟೆಲ್ಲ ವೇರಿ ಆಗಿರ್ತದೆ. ಯಾರೆಲ್ಲ BP ಪೇಷಂಟ್ ಯಾರಾದರೂ ನೋಡಿರ್ತಾ ಇದ್ರೆ ಎಷ್ಟು ಜನ ಡಮ್ ಆಗಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಬಿಕಾಸ್ ಇದಕ್ಕಿಂತ ಜಾಸ್ತಿ ಮಸಾಲೆ ಭರಿತ ಮ್ಯಾಚ್ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕಿಂತ ಜಾಸ್ತಿ ಒಂದು ಟೀಮ್ ಕಮ್ಬ್ಯಾಕ್ ಮಾಡೋದು ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ನಾನು ನೋಡಲೇ ಇಲ್ಲ. ಓ ಮೈ ಗಾಡ್, ಅಂತೂ ಇಂತೂ ಕೋಟ್ಯಂತರ ಭಾರತೀಯರ ಒಂದು ಪ್ರಾರ್ಥನೆಗೆ ಫಲ ಸಿಕ್ಕಿತ್ತು. ನಿನ್ನೆ ಭಾರತ T20 ವರ್ಲ್ಡ್ ಕಪ್ ಸೌತ್ ಆಫ್ರಿಕಾದ ವಿರುದ್ಧ 7 ರನ್ಗಳಿಂದ ಭಾರತ ಗೆದ್ದಿತ್ತು. ಫಸ್ಟ್ ಆಫ್ ಆಲ್ ಬಾರ್ಬಡೋಸಲ್ಲಿ ಇಟ್ ಈಸ್ ಎಂತ ಹೇಳೋದು, ಸೀಮರ್ಸಿಗೆ ಹೆಲ್ಪ್ ಆಗುವಂತಹ ಪಿಚ್. ಇಡೀ ವರ್ಲ್ಡ್ ಕಪ್ಪಲ್ಲಿ ಹೈಯೆಸ್ಟ್ ವಿಕೆಟ್ ಬಿದ್ದಿರೋದು ಬಾರ್ಬಡೋಸಲ್ಲಿ ಸೀಮರ್ಸಿಂದಾಗಿ. ಸ್ಪಿನ್ನರ್ಸ್ ಜಾಸ್ತಿ ವಿಕೆಟ್ ತೆಗಿಲಿಲ್ಲ. ಸೊ ಅದರಿಂದ ಕೆಲವರು ಮೆಸೇಜ್ ಮಾಡಿದರು ನನಗೆ, ಏನಂತಂದರೆ ಸಿರಾಜ್ ಅವ್ರನ್ನ ಹಾಕ್ಕೊಳ್ಬೇಕಿತ್ತ ಏನೋ, ಒಂದು ಎಕ್ಸ್ಟ್ರಾ ಸೀಮರ್ ಬೇಕಿತ್ತು, 3 ಜನ ಸ್ಪಿನ್ನರ್ ಬ್ಯಾಡವಾಗಿತ್ತೇನೋ ಹಾಗೆ ಹೀಗೆ ಅಂತ. ಓಕೆ, ಈಗ ಮ್ಯಾಚ್ ವಿನ್ ಆಗಿರೋದ್ರಿಂದ ಅದು ಡಿಸ್ಕಷನ್ ಈಗ
ಒಂಥರ ಓಕೆ ವ್ಯಾಲಿಡ್ ಅಲ್ಲ. ಎಲ್ಲಾರು ಮ್ಯಾಚ್ ಓದ್ತಿದ್ರೆ ಅದೆಲ್ಲ ಗಣನೆಗೆ ಬರ್ತಾ ಇತ್ತು, ಸಿರಾಜನ್ ಹಾಕೊಳ್ಬೇಕಿತ್ತು ಅಂತೆಲ್ಲ ಮಾತಾಡ್ತಿದ್ರು. ಫೈನಲಿ ಭಾರತ ವಿನ್ ಆಯ್ತಲ್ಲ, ಅದು ಮಾತ್ರ ಬೇಕಾಗಿರೋದು. ಫಸ್ಟ್ ಟಾಸ್ ವಿನ್ ಆದಂತಹ ಭಾರತ, ಟಾಸ್ ವಿನ್ ಆದ ಕೂಡ ಎಲ್ಲರೂ ಇಂಡಿಯಾ ವಿನ್ ಅಂತ ಹೇಳಿದ್ರು. ಯಾಕಂತಂದ್ರೆ T20 ವರ್ಲ್ಡ್ ಕಪ್ ಇತಿಹಾಸದಲ್ಲಿ ಫೈನಲ್ ಅಲ್ಲಿ ಟಾಸ್ ವಿನ್ ಆಗಿರುವಂತಹ ತಂಡವೇ ವಿನ್ ಆಗಿರುವುದಂತೆ. ಇಲ್ಲಿಯ ತನಕ ಟಾಸ್ ವಿನ್ ಆಗಿರುವಂಥ ತಂಡ ಸೋಲಿಲ್ಲ T20 ವರ್ಲ್ಡ್ ಕಪ್ ಫೈನಲ್ ಅಲ್ಲಿ. ಸೊ ಟಾಸ್ ಭಾರತ ವಿನ್ ಐತೆ, ಭಾರತ ವಿನ್ ಅಂತ ಎಲ್ಲರೂ ಸಹ ಅಂದರು. ಫಸ್ಟ್ ಬ್ಯಾಟಿಂಗ್ ಆಯ್ದುಕೊಂಡಂತಹ ಭಾರತ ಹೊಡಿಲಿಕ್ಕಾದದ್ದು ಕೇವಲ 176. ಕೇವಲ ಯಾಕೆ ಹೇಳ್ತೇನೆ ಅಂತಂದ್ರೆ ಇನ್ನೊಂದು 15 ರನ್ ಜಾಸ್ತಿ ಬರ್ಬೋದಿತ್ತ ಅಂತ. ಎಲ್ಲಿ ಸಹ ಇದು ಬೌಲಿಂಗ್ ಪಿಚ್ ಅಂತ ಅನ್ನಿಸ್ತಾ ಇರಲಿಲ್ಲ. ಯಾಕಂತಂದ್ರೆ ಫಸ್ಟ್ 4.3 ಓವರ್ಸಲ್ಲಿ ನಮ್ದು ಏನು 3 ವಿಕೆಟ್ ಬಿತ್ತಲ್ಲ, ಅದು ನಾವಾಗೆ ಬೀಳಿಸಿಕೊಂಡದ್ದು ಹೊರತು ಸೌತ್ ಆಫ್ರಿಕಾದವರ ಎಫರ್ಟಿಂದ ಅಂತೂ ಅಲ್ಲವೇ ಅಲ್ಲ. ಇದನ್ನು ನಾನು ಖಂಡಿತವಾಗಿ ಹೇಳ್ತೇನೆ, ನಾವೇ ಗಿಫ್ಟ್ ಮಾಡಿದ್ದು. ಫೈನಲಿಗೆ ನಾನು ಗಿಫ್ಟ್ ಕೊಡ್ತಿದ್ದೇನೆ ತಗೋ ಅಂತ. ಫಸ್ಟ್ ಓವರ್ಗೆ 15 ರನ್ ಹರಿದು ಬಂತು. ಫಸ್ಟ್ ಆಫ್ ಆಲ್ ಪ್ಲೇಯಿಂಗ್ 11 ಏನೂ ಚೇಂಜ್ ಮಾಡಿರಲಿಲ್ಲ. ಅಂದುಕೊಂಡಿದ್ದವು ಗೆಲುವಿನ ಕಾಂಬಿನೇಷನ್ ಜೊತೆಯೇ ಹೋಗ್ತದೆ ಭಾರತ ಅಂತ. ಎಗೈನ್ ಏನು ಸಹ ಟೀಮ್ ಚೇಂಜ್ ಆಗಲಿಲ್ಲ. ಓಪನರ್ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬಂದದಾಗಿತ್ತು. ರೋಹಿತ್ ಶರ್ಮಾ ಮತ್ತು ದ್ರಾವಿಡ್ ಅವರು ಸೆಮಿಫೈನಲ್ ವಿನ್ ಆದಮೇಲೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದರು, ನಾವು ಈಗಲೂ ಸಹ ಕೊಹ್ಲಿ ಅವರ ಮೇಲೆ ನಂಬಿಕೆ ಇದೆ ನಮಗೆ, ಅವರು ಅವರ ಬೆಸ್ಟ್ ಇನ್ನಿಂಗ್ಸನ್ನು ಫೈನಲಿಗೋಸ್ಕರ ಕಾಯ್ದಿರಿಸಿಕೊಂಡಿದ್ದಾರೆ ಅಂತ ನಾವು ಈಗಲೂ ಸಹ ನಂಬಿದ್ದೇವೆ ಅಂತ ಅವರ ಮಾತಿಗೆ ಬದ್ಧರಾದರು. ಯಾರು ನಮ್ಮ ವಿರಾಟ್ ಕೊಹ್ಲಿ ಅವರು. ಅವ್ರ ಮಾತು ಏನು ಹೇಳಿದ್ರಲ್ಲ, ಅದನ್ನು ಅವ್ರು ನೋಡಿದ್ರೆ ಅದನ್ನು ನಡೆಸಿದ್ರು ಕೊಹ್ಲಿ ಅವರು. ಇಡೀ ಟೂರ್ನಮೆಂಟಲ್ಲಿ ವಿರಾಟ್ ಕೊಹ್ಲಿ ವಾಸ್ ಅ ಬಿಗ್ ಫೇಲ್ಯೂರ್ ಇಂಡಿಯನ್ ಟೀಮಿಗೆ. ಅವರ ಕಾಂಟ್ರಿಬ್ಯೂಷನ್ ಇಲ್ಲದೆ ಭಾರತ ವಿನ್ ಆಗಿತ್ತು ಎಲ್ಲ ಮ್ಯಾಚ್ಗಳನ್ನು. ವಿರಾಟ್ ಕೊಹ್ಲಿ ಅವರಿಗೆ ಪರ್ಸ್ನಲಿ ಎಷ್ಟು ಬೇಜಾರಾಗಿರ್ತದೆ ಅಂತ ನಮಗೆ ಅರ್ಥ ಆಗ್ತದೆ. ಬಿಕಾಸ್ ಅವ್ರು ಎಂಥ ವ್ಯಕ್ತಿತ್ವ ಅಂದರೆ ನಿಮ್ಗೆ ಎಲ್ರಿಗೂ ಸಹ ಗೊತ್ತುಂಟು, ಭಯಂಕರ ಎಕ್ಸ್ಪ್ರೆಸ್ ಮಾಡ್ತಾರೆ. ಒಬ್ಬ ಸ್ಟಾರ್ ಪ್ಲೇಯರ್, ಒಬ್ಬ ಲೆಜೆಂಡರಿ ಪ್ಲೇಯರ್ ಪರ್ಫಾರ್ಮ್ ಮಾಡ್ತಾ ಇಲ್ಲ ಈ ಸ್ಟೇಜಲ್ಲಿ, ನಾಕ್ಔಟ್ ಹಂತದಲ್ಲಿ ಸಹ ಪರ್ಫಾರ್ಮ್ ಮಾಡಿ ಅಂತ ಅಂದಾಗ ಎಲ್ಲ ಕಡೆಯಿಂದ ಟೀಕೆ ಟಿಪ್ಪಣಿಗಳು ಬಂದಿರ್ತದೆ. ಒಂದು ಫೈನಲ್ ನಡೀತಾ ಉಂಟು, ಭಾರತ ಕಪ್ ಗೆಲ್ತಾ ಇಲ್ಲ, ನಾಕ್ಔಟ್ ಹಂತಕ್ಕೆ ಹೋಗಿ ಎಲ್ಲ ಔಟ್ ಆಗಿ ಬರ್ತಾ ಇದ್ದಾರೆ, ಸೋಲ್ತಾ ಬರ್ತಿದ್ದಾರೆ ಅನ್ನುವಂತಹ ಪ್ರೆಷರ್. ಇನ್ನೊಂದು ಪರ್ಸ್ನಲಿ ಫಾರ್ಮ್ ಕೈ ಕೊಟ್ಟಿದ್ದು. ಆಲ್ ಆಫ್ ಅ ಸಡನ್ IPL ಆದಷ್ಟು IPL ಅಲ್ಲಿ ಆರೆಂಜ್ ಕಪ್ ಹೋಲ್ಡರು, ಇಲ್ಲಿ ಬಂದ ಕೂಡಲೇ ಒಂಥರ ಫೇಲ್ಯೂರ್ ಆದಾಗ ಖಂಡಿತವಾಗಿ ಸಹ ಒಂದು ಮೆಂಟಲಿ ಭಯಂಕರ ಪ್ರೆಷರ್ ಇರ್ತದೆ. ಆ ಪ್ರೆಷರನ್ನು ಫಸ್ಟ್ ಓವರಲ್ಲಿ 3 4 ಹೊಡೆದು ಓ ಮೈ ಗಾಡ್ ಫಸ್ಟ್ ಓವರಲ್ಲಿ 15 ರನ್ ಹರಿದು ಬಂತು. ಅದಾದಮೇಲೆ ಮಹಾರಾಜ್ ಅವರು ಓವರ್ ಹಾಕ್ಲಿಕ್ಕೆ ಬಂದರು. 2ನೇ ಓವರು 2 ಬಾಲಿಗೆ 2 4 ಬಂತು. 1.2 ಓವರ್ಸ್ಗೆ 23 ರನ್ಸ್. ಓ ಮೈ ಗಾಡ್, ಎಂತ ಓಡ ಸ್ಟಾರ್ಟ್ ಅನ್ನು ಅನ್ಕೊಂಡದ್ದು ವಿರಾಟ್ ಕೊಹ್ಲಿ ಅವರು. ಒಳ್ಳೆಲ್ಲ ಹರಿಯಲ್ಲಿ ಅಂದರೆ ಆ ಫಸ್ಟ್ ಓವರ್ ನೋಡಿದಾಗ ಔಟ್ ಆಫ್ ಫಾರ್ಮ್ ಬ್ಯಾಟ್ಸ್ಮನ್ ಅಂತ ಅನ್ನಿಸ್ತವೇ ಇರಲಿಲ್ಲ. ನೆಕ್ಸ್ಟ್ 2 ಬಾಲ್ 2 4 ಮಹಾರಾಜ್ ಅವರ ಓವರಲ್ಲಿ ರೋಹಿತ್ ಶರ್ಮಾ ಅವರು ಹೊಡೆದ ಕೂಡಲೇ, ರೋಹಿತ್ ಶರ್ಮಾ ಅವರು ಆಲ್ರೆಡಿ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ಇದು 200+ ಕಟ್ಟಿಟ್ಟ ಬುತ್ತಿ, ಭಾರತ ಆರಾಮದಾಯಕವಾಗಿ ವಿಜಯ ಸಾಧಿಸ್ತದೆ ಅಂತ ಅಂದ್ಕೊಳ್ತಾ ಇರುವಾಗ ನಮ್ಮ ರೋಹಿತ್ ಶರ್ಮಾ ಅವರು ಅವರ ಫೇವ್ರೆಟ್ ಶಾಟನ್ನು, ಸ್ವೀಪ್ ಶಾಟ್, ಪುಲ್ ಶಾಟ್ ಸೂಪರ್ ಆಗಿ ಆಡ್ತಾರೆ ಆ್ಯಂಡ್ ಸ್ವೀಪ್ ಶಾಟ್ಸ್ ಅಷ್ಟೇ ಕೂಡ ಚೆಂದ ಮಾಡಿ ಆಡ್ತಾರೆ. 3ನೇ ಬಾಲ್ ಡಾಟ್ ಬಂತು. 4ನೇ ಬಾಲು ಅಂದರೆ ಅವರ ಫಸ್ಟ್ ಸ್ವೀಪ್ ಶಾಟ್, ಫೈನಲ್ದು ಸ್ವೀಪ್ ಶಾಟ್ ಹೊಡೆದ್ರು. ಒಳ್ಳೆ ಟೈಮ್ ಆಯಿತು, ಬಾಲು ಕರೆಕ್ಟ್ ಟೈಮಿಂಗ್ ಎಲ್ಲ ಕರೆಕ್ಟ್, ಬಟ್ ಕರೆಕ್ಟ್ ಫೀಲ್ಡರ್ ಇದ್ದಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದಾಗ ಒಂದು ರೇಂಜಿಗೆ ಶಾಕ್. ಬಿಕಾಸ್ ಭಯಂಕರ ಇನ್ಫಾರ್ಮ್ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ಅವರು. ಅವರಿದ್ದರೆ ನಿಮಗೆ ಗೊತ್ತಿರ್ತವೆ, ಅವ್ರು 10 ಓವರ್ ಇದ್ದರೆ ಮಿನಿಮಮ್ 100 ಆಗಿರ್ತದೆ ತಂಡದ ಮೊತ್ತ. ಅಂಥ ಬ್ಯಾಟ್ಸ್ಮನ್ ಔಟ್ ಆದಾಗ ಒಂದು ಕ್ಷಣಕ್ಕೆ ಗಾಬರಿ ಆದದಂತ ಹೌದು. ಓಕೆ, ಪಂತ್ ಬಂದ ಕೂಡಲೇ ನಿಮಗೆ ಗೊತ್ತುಂಟು, ಪಂತ್ ಲಾಟ್ರಿ ಹೊಡೆದ್ರು, ಇಲ್ಲದಿದ್ರೆ ಇಲ್ಲ. ಅವರ ಬ್ಯಾಟಿಂಗ್ ನಾವು ಖುಷಿಪಟ್ಟು ಯಾವತ್ತೂ ಸಹ ನೋಡಲಿಲ್ಲ ಈ ಟೂರ್ನಮೆಂಟಲ್ಲಿ ಅಂತ. ಒಂದೊಂದು ಶಾಟ್ ಹೊಡೆದಾಗ ಸೈಕ್ ಆಗ್ತಿತ್ತು, ಎಂತ ಕ್ಯಾಚ್ ಅಬ್ಬ ಕ್ಯಾಚ್ ಅಲ್ಲ ಮಾರ್ರೆ ಅಂತ. ಅಂದರೆ BP ಪೇಷಂಟಿಗೆ ಒಂದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ತಲೆನೋವು ಕೊಡುವಂಥ ಆಟಗಾರ ಪಂತ್. ಅವರ ಆಟವೇ ಹಾಗೆ. ನಿನ್ನೆ ಅವರು ಬಂದರು, ಫಸ್ಟ್ ಬಾಲ್ ಡಾಟ್, ಅಂದರೆ 1 2 3 4th ಬಾಲ್ ಡಾಟ್ ಪಂತ್ ಅವರಿದು ಓವರಾಲ್. ಆ ಓವರಲ್ಲಿ ಅವರ ಫಸ್ಟ್ ಬಾಲ್ ಡಾಟ್. ನೆಕ್ಸ್ಟ್ ಸೆಕೆಂಡ್ ಬಾಲ್ ಮತ್ತೆ ಪುನಃ ಮ್ಯಾಚಿನ 2ನೇ ಸ್ವೀಪ್ ಶಾಟು, ಅವರ ಫಸ್ಟ್ ಸ್ವೀಪ್ ಶಾಟು. ಬಾಲ್ ಎಂತ ಲೆಂತ್ ಎಂತ ನೋಡಲಿಲ್ಲ ಎಂತ ಇಲ್ಲ, ಮೊದಲೇ ಡಿಸೈಡ್ ಮಾಡಿದೆ ಈ ಬಾಲ್ ಸ್ವೀಪ್ ಶಾಟ್ ಹೊಡಿತೇನೆ ಅಂತ. ಸ್ವೀಪ್ ಶಾಟ್ ಈಗ ಹೊಡಿಲಿಕ್ಕೆ ಹೋದ್ರು, ಇದು ಬ್ಯಾಟಿಗೆ ತಾಗಿ ಅಲ್ಲೇ ಮೇಲೆ ಹೋಯ್ತು. ಅಲ್ಲೇ ಮೇಲೆ ಹೋಗಿ ಡಿಕಾಕ್ ಕ್ಯಾಚ್. 2 ಓವರಲ್ಲಿ 2 ವಿಕೆಟ್ ಬಿದ್ದಿದೆ. ಪಂತ್ ಡಕ್ಔಟು. ಈಗ ಭಯಂಕರ ಟೆನ್ಷನ್. ಈಗ ಕೊಹ್ಲಿ ಅವರು ಜಸ್ಟ್ ನೀವು ಕೊಹ್ಲಿಯ ಪ್ಲೇಸಲ್ಲಿ ನೀವಿದ್ದೀರಿ ಅಂತ ಸುಮ್ಮನೆ ಥಿಂಕ್ ಮಾಡಿ ಬಿಫೋರ್ ಪಾಸಿಂಗ್ ಕಮೆಂಟ್ಸ್ ಆನ್ ಕೊಹ್ಲಿ.
ನಾನೇನು ಒಳ್ಳೆ ಫಾರ್ಮಿಗೆ ಬರ್ತಿದ್ದೇನೆ, ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡ್ತಿದ್ದೇನೆ ಅಂತ ಅನ್ನುವಾಗ ಫಸ್ಟ್ ಓವರಲ್ಲಿ ಚೆಂದ ಮಾಡಿ ಆಡಿದೆ, ಸೆಕೆಂಡ್ ಓವರಲ್ಲಿ ಆ ಕಡೆಯಿಂದ 2 ವಿಕೆಟ್ ಬಿದ್ದಾಗ ಹೇಗೆ ಅನ್ನಿಸ್ಬೇಕು? ನೆಕ್ಸ್ಟ್ 2 ಡೌನ್ ಬಂದಂಥ ಆಟಗಾರ ಸೂರ್ಯಕುಮಾರ್ ಯಾದವ್, ಅವರು ಸಹ ಇನ್ಫಾರ್ಮ್ ಆಟಗಾರ, ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಒಳ್ಳೆ ಫಾರ್ಮಲ್ಲಿ ಆಡ್ತಿದ್ದಂಥ ಆಟಗಾರ, ಅವರು ಡಕ್ಔಟ್ ಆಗ್ತಾ ಇದ್ರು. ಒಂದು ಹಾಗೆ ಮೇಲೆ ಹೋಯ್ತು ಕ್ಯಾಚ್, ಪುಣ್ಯಕ್ಕೆ ಮಾರ್ಕ್ರಮ್ ಅವರಿಗೆ ಕ್ಯಾಚ್ ಸಿಗ್ಲಿಲ್ಲ. ಅದು ಓಕೆ, ಒಂದು ಜೀವದಾನ ಸಿಕ್ಕಿತ್ತು, ಇವ್ರು ಚೆಂದ ಮಾಡಿ ಆಡ್ತಾರೆ, ವಿರಾಟ್ ಕೊಹ್ಲಿ ಅವರಿಗೆ ಸಪೋರ್ಟ್ ಆಗಿ ನಿಲ್ತಾರೆ, ಅಥವಾ ಸೂರ್ಯಕುಮಾರ್ ಯಾದವ್ ಅವರಿಗೆ ವಿರಾಟ್ ಕೊಹ್ಲಿ ಅವರು ಸಪೋರ್ಟ್ ಆಗಿ ನಿಲ್ತಾರೆ ಅಂತ ಅಂದ್ಕೊಳ್ತಿರುವಾಗ ಅವರ ಫೇವರೇಟ್ ಶಾಟ್ ಯಾವುದು? ಫೈನ್ ಲೆಗ್ ಕಡೆಗೆ ಹೊಡೆಯುವಂಥ ಒಂದು ಶಾಟ್ ಇದೆಯಲ್ಲ, ಅದು ಅವರ ಫೇವರೇಟ್ ಶಾಟ್, ಅದು ಅವರ ಟ್ರೇಡ್ ಮಾರ್ಕ್ ಶಾಟು. ಆ ಟ್ರೇಡ್ ಮಾರ್ಕ್ ಶಾಟ್ ಹೊಡಿಲಿಕ್ಕೆ ಹೋಗಿ ಔಟ್ ಆಗ್ತಾರೆ ಅಂತ ಯಾರಾದರೂ ಅಂದ್ಕೊಂಡಿದ್ರ? ರಬಾಡೋ ಅವರು ಓವರಲ್ಲಿ 3 ರನ್ ಗಳಿಸಿದ್ದಂತಹ ಏನೋ ಸೂರ್ಯಕುಮಾರ್ ಯಾದವ್ ಅವರು ಫೈನ್ ಲೆಗ್ ಕಡೆಗೆ ಹೊಡಿಲಿಕ್ಕೆ ಹೋಗಿ ಅವರಲ್ಲಿ ಔಟ್ ಆದರು. ಯಾಕೆ ಔಟ್ ಆದದಲ್ಲಿ ಅಲ್ಲಿ ಯಾಕೆ ಅದು 6 ಹೋಗಲಿಲ್ಲ ಅಂತಂದರೆ, ಟಾಸ್ ಟೈಮಲ್ಲಿ ನಿಮಗೆಲ್ಲಾದರೂ ಅದೆಲ್ಲ ನೋಡುವಂಥ ಅಭ್ಯಾಸ ಇದ್ದರೆ ನಾಸೀರ್ ಹುಸೇನ್ ಅವರು ಹೇಳಿದರು, ಫೈನ್ ಲೆಗ್ ಕಡೆಗೆ ಗಾಳಿ ಬೀಸ್ತಾ ಉಂಟಂತ. ಫೈನ್ ಲೆಗ್ ಯಾರಿಗೆ? ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನಿಗೆ ಫೈನ್ ಲೆಗ್ ಯಾವುದಿರ್ತದಲ್ಲ, ಡಿಕಾಕ್. ಸೊ ಅಲ್ಲಿ ಗಾಳಿ ಬೀಸ್ತಾ ಉಂಟು 30 km/h ಅಲ್ಲಿ ಅಂತ ಹೇಳಿದರು. ಸೊ ಆದ್ರಿಂದ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನಿಗೆ ಫೈನ್ ಲೆಗ್ ಯಾವುದಿರ್ತದಲ್ಲ, ಅಲ್ಲಿ ಅದು ಅಗೇನ್ಸ್ಟ್, ಅಲ್ಲಿ ನೀವು ಎಷ್ಟೇ ಫೋರ್ಸಲ್ಲಿ ಹೊಡೆದ್ರೆ ಸಹ ಗಾಳಿ ಹೀಗೆ ಉಲ್ಟಾ ಬೀಸ್ತಾ ಇರೋದ್ರಿಂದಾಗಿ ಇನ್ನೂ ಸಹ ಫೋರ್ಸಲ್ಲಿ ಹೊಡಿಬೇಕು, 6 ಹೊಡಿಬೇಕಂತಿದ್ರೆ. ಸೊ ಇನ್ನೂ ಸಹ ಫೋರ್ಸ್ ಬೇಕಿದ್ದಂತ ಅನ್ನಿಸ್ತದೆ. ಸೂರ್ಯಕುಮಾರ್ ಯಾದವ್ ಅವರು ಅಲ್ಲಿ ಔಟ್ ಆದಾಗ 4.3 ಓವರ್ಸಲ್ಲಿ ಏನು 3 ವಿಕೆಟ್ ಬಿದ್ದಾಗ ಭಾರತ ಕುಸಿದೇ ಬಿಟ್ಟಿತ್ತು. ಇದು ಚೇತರಿಕೆ ಕಾಣೋದು ಅಸಾಧ್ಯ ಅಂತವೇ ಅನ್ಕೊಳೋದು. ಯಾಕಂತಂದ್ರೆ ಆ ಟೈಮಲ್ಲಿ ಬಡ್ತಿ ಪಡೆದು ಬಂದಂಥ ಆಟಗಾರ ಅಕ್ಷರ್ ಪಟೇಲ್. ಒಬ್ಬ ಪ್ಲೇಯರ್ ಬಡ್ತಿ ಪಡೆದು ಬಂದ, ಅವನ ಒಂದು ರೆಗ್ಯುಲರ್ ಬ್ಯಾಟಿಂಗ್ ಆರ್ಡರಿಂದ ಬೇರೆ ಪೊಸಿಷನಲ್ಲಿ ಫೈನಲಿಗೆ ಬಂದ ಅಂತಂದರೆ ಏನೋ ಮ್ಯಾಚಲ್ಲಿ ಗಡಿಬಿಡಿ ಆಗಿದೆ ಅಂತ. ಇಲ್ದಿದ್ರೆ ಒಳ್ಳೆ ಪೊಸಿಷನಲ್ಲಿ ಭಾರತ ಇದ್ದಿದ್ರೆ ಅಕ್ಷರ್ ಪಟೇಲ್ ಅವರನ್ನು ಆ ಆರ್ಡ್ರಲ್ಲಿ ಕಳಿಸ್ತಾ ಇರಲಿಲ್ಲ, 3 ವಿಕೆಟ್ ಬಿದ್ದಾಗ ಕಳಿಸ್ತಾ ಇರಲಿಲ್ಲ. ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ ಯಾರನ್ನಾದ್ರೂ ಕಳಿಸ್ತಾ ಇದ್ರು. ಸೊ ಆ ಥರ ಒಬ್ಬ ಲೋವರ್ ಆರ್ಡರಲ್ಲಿ ಬರುವಂಥ ಆಟಗಾರನನ್ನು 3 ವಿಕೆಟ್ ಹೋದ್ಮೇಲೆ ಕಳಿಸಿದ್ರು ಅಂತಂದರೆ ಅದು ಡಿಫೆನ್ಸಿವ್ ಮೋಡ್ ಅಂತ, ಅಂದರೆ ಭಾರತ ಬ್ಯಾಕ್ ಫುಟಲ್ಲಿ ಉಂಟಂತ ಅದರಲ್ಲೇ ಗೊತ್ತಾಗಿತ್ತು. ಬಟ್ ಔಟ್ ಆಫ್ ದ ಸಿಲೆಬಸ್ ಆಗಿ ಬಂದಂಥ ಆಟಗಾರ ಅಕ್ಷರ್ ಪಟೇಲ್. ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಅಕ್ಷರ್ ಪಟೇಲ್ 31 ಬಾಲ್ಗೆ 47 ರನ್ ಹೊಡಿತಾರೆ ಅಂತ. 4 6 ಫೈನಲಲ್ಲಿ 4 6 ಹೊಡೆಯುವಂಥ ಆಟಗಾರ ಅಕ್ಷರ್ ಪಟೇಲ್ ಆಗಿರ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ವಿರಾಟ್ ಕೊಹ್ಲಿ ಅವರಿಗೆ ಒಂದು ಕ್ಷಣಕ್ಕೆ ನಿರಾಳ ಆಗಿದ್ದಂತೂ ಹೌದು. ಅವರ ಬ್ಯಾಟಿಂಗ್ ಸ್ವಲ್ಪ ಸ್ಲೋ ಆಯ್ತು. ಯಾಕಂತಂದರೆ ಅಟ್ಲೀಸ್ಟ್ ಒಂದು ಎಂಡಿಂದ ಒಬ್ಬ ಬ್ಯಾಟ್ಸ್ಮನ್ ಸ್ವಲ್ಪ ನಿಧಾನಕ್ಕೆ ಆಡಲೇಬೇಕಿತ್ತು ಅಂತ ಸ್ಥಿತಿ ಕ್ರಿಯೇಟ್ ಆಗಿತ್ತು ಮಾರ್ರೆ. 3 ವಿಕೆಟ್ ಸಡನ್ನಾಗಿ ಹೋದಾಗ ಎರಡೂ ಕಡೆಯಿಂದ ದಡಬಡ ಅಂತ ಹೊಡಿಲಿಕ್ಕೆ ಆಗೋದಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ, ಎರಡೂ ಕಡೆಯಿಂದ ಬ್ಯಾಟ್ಸ್ಮನ್ ಫಾಸ್ಟಾಗಿ ಹೊಡಿಲಿಕ್ಕೆ ಹೋಗಿ ಮತ್ತೆ ಪುನಃ ವಿಕೆಟ್ ಬಿದ್ದರೆ ಮ್ಯಾಚ್ ಗಾನ್. ಅಲ್ಲಿ 20 ಓವರ್ಸ್ ಆಡ್ಲಿಕ್ಕೆ ಆಗೋದಿಲ್ಲ, ಟೀಮ್ ಆಲ್ ಔಟ್ ಆಗ್ತದೆ, ಖಂಡಿತ ಆಲ್ ಔಟ್ ಆಗ್ತದೆ. ಸೊ ಆದ್ದರಿಂದ ಅಕ್ಷರ್ ಪಟೇಲ್ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು, ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ನಿಧಾನ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಒಂದು ಪಾರ್ಟ್ನರ್ಶಿಪ್ ಹಾಗೆ ಬೆಳೀತಾ ಹೋಯ್ತು. ಈಗ ಮತ್ತೆ ಗಿಫ್ಟ್ ಕೊಡಬೇಕಲ್ಲ, ಈಗ ವಿಕೆಟ್ ಅವ್ರು ತೆಗಿತಾ ಇಲ್ಲ, ನಾವು ಗಿಫ್ಟ್ ಮಾಡಬೇಕಲ್ಲ. ಮತ್ತೆ ಪುನಃ ಗಿಫ್ಟ್ ಕೊಟ್ಟದ್ದು ಅಕ್ಷರ್ ಪಟೇಲ್ ಅವರು. ವಿರಾಟ್ ಕೊಹ್ಲಿ ಅವರು ಹೊಡೆದಂತಹ ಬಾಲು ಡಿಕಾಕಿಗೆ ಹೋಯ್ತು. ಐ ಥಿಂಕ್ ಥೈಗೆ ತಾಗಿ, ಅಂದರೆ ಬ್ಯಾಟಿಗೆ ತಾಗಿದ್ದಲ್ಲ ಅಂತ ಅಂದ್ಕೊಳ್ತೇನೆ, ಥೈಸ್ಗೆ ಏನೋ ತಾಗಿ ಡಿಕಾಕ್ ಹತ್ರ ಹೋಯ್ತು. ಏನೋ ಅಕ್ಷರ್ ಪಟೇಲ್ ಅವರು ಸ್ವಲ್ಪ ಓಡಿ ಬಂದಾಯ್ತು, ನಾನ್ ಸ್ಟ್ರೈಕರ್ ಎಂಡಿಂದ ಸ್ವಲ್ಪ ಓಡಿದ್ರು, ವಾಪಸ್ ಆರಾಮ್ಸೆ ಕ್ರೀಸಿಗೆ ಬರ್ಬೋದಿತ್ತು. ಅಕ್ಷರ್ ಪಟೇಲ್ ಅಂದುಕೊಂಡಿರಲಿಲ್ಲ ದ್ಯಾಟ್ ಡಿಕಾಕ್ ಅವರು ಥ್ರೋ ಮಾಡ್ತಾರೆ ಅಂತ. ಡಿಕಾಕ್ ಅವರು ಥ್ರೋ ಮಾಡಿದರು. ಹಿ ವಾಸ್ ಸೋ ಕೇರ್ಲೆಸ್ ಅಕ್ಷರ್ ಪಟೇಲ್ ಅವರು ಕ್ರೀಸಿಗೆ ಇನ್ನೇನು ಬರುವಾಗ ವಿಕೆಟಿಗೆ ತಾಗಿತ್ತು ಬಾಲು. 31 ಬಾಲ್ಗೆ 47 ಗಳಿಸಿದ್ದಂತಹ ಅಕ್ಷರ್ ಪಟೇಲ್ ಅವರು ರನ್ಔಟ್ ಆದರು. ಫಸ್ಟ್ 4 ವಿಕೆಟ್ ನಾವು ಗಿಫ್ಟ್ ಮಾಡಿದ್ದು, ಅವರಿಗೆ ಕೊಟ್ಟಿದ್ದು. ಕೊನೆಗೆ ಶಿವಮ್ ದುಬೆ ಅವರು ಬಂದರು. ಅಕ್ಷರ್ ಪಟೇಲ್ ಅವರು ಔಟ್ ಆದಮೇಲೆ ಶಿವಮ್ ದುಬೆ ಅವರಿಗೆ ಸಹ ವಿರಾಟ್ ಕೊಹ್ಲಿ ಅವರಿಗೆ ಎಷ್ಟು ಪ್ರೆಷರ್ ಇತ್ತು ಅಷ್ಟೇ ಪ್ರೆಷರ್. ಫಸ್ಟ್ ವರ್ಲ್ಡ್ ಕಪ್ ಆಡ್ತಾ ಇರೋದು ಇಲ್ಲ ಅಂತಲ್ಲ, ಬಟ್ ಪ್ರೆಷರ್ ತುಂಬ ಇತ್ತು ಶಿವಮ್ ದುಬೆ ಅವರಿಗೆ. ನನ್ನ ಪ್ರಿವ್ಯೂ ವಿಡಿಯೋ ನೋಡುವಂಥ ಅಭ್ಯಾಸ ಯಾರಿಗಾದ್ರೂ ಇದೆ, ಅದರಲ್ಲಿ ಹೇಳಿದ್ದೆ ದ್ಯಾಟ್ ಶಿವಮ್ ದುಬೆ ಅವರು ಒಂದು ಟ್ರಂಪ್ ಕಾರ್ಡ್ ಆಗಲೇಬೇಕು. ಭಾರತ ಒಂದು ಒಳ್ಳೆ ಗೌರವಾನ್ವಿತ ಮೊತ್ತ ಕಲೆ ಹಾಕಬೇಕಂತಿದ್ರೆ ಶಿವಮ್ ದುಬೆ ಅವರು ಒಬ್ಬ ಟ್ರಂಪ್ ಕಾರ್ಡ್ ಆಗಿರ್ತಾರೆ ಅಂತ. ಅವರು ಬ್ಯಾಟ್ ಬೀಸಿದ್ರೆ, ಕಣ್ಮುಚ್ಚಿ ಬ್ಯಾಟ್ ಬೀಸಿದ್ರೆ, ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಅವರು ಆಡಿದರೆ ಭಾರತ ತಂಡಕ್ಕೆ ಹೆಲ್ಪ್ ಆಗ್ತದೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಅವರು 16 ಬಾಲಿಗೆ 27 ರನ್ ಚಚ್ತಾರೆ ಅಂತ. ಒಳ್ಳೆ ಇಂಟೆಂಟಲ್ಲಿ ಆಡಿದರು, ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಮೊಮೆಂಟಿಗೆ ಬಂದರು. ಅವರು
ಒಳ್ಳೆ ಇನ್ನಿಂಗ್ಸ್ ಆಡಿದರು. ಆ್ಯಂಡ್ 50 ರನ್, ಅದು ನಿಮಗೆ ಗೊತ್ತುಂಟು, IPL ಎಲ್ಲ ಜಾಸ್ತಿ ಫಾಲೋ ಮಾಡುವವರು ನೀವಾದರೆ, ಹಳೆಯ ಮ್ಯಾಚ್ಗಳನ್ನು ನೀವು ನೋಡ್ತಾ ಬರ್ತಾ ಇದ್ದರೆ, ಇದು ಟಿಪಿಕಲ್ ಕೊಹ್ಲಿ ಇನ್ನಿಂಗ್ಸ್. ಫಸ್ಟ್ ಓವರಲ್ಲಿ ಒಳ್ಳೆ ಆಡಿದ್ರು, ಒಳ್ಳೆ ಇಂಟೆಂಟಲ್ಲಿ. ಅದಾದಮೇಲೆ ಇಟ್ ವಾಸ್ ಅ ಟಿಪಿಕಲ್ ಕೊಹ್ಲಿ ಇನ್ನಿಂಗ್ಸು. ಆ್ಯಂಕರ್ ರೋಲ್ ಆಡ್ತಿದ್ದವರು 50 ರನ್ ಆದ ಕೂಡಲೇ ಅವರದ್ದು ಗೇರ್ ಸಡನ್ ಚೇಂಜ್ ಆಗ್ತದೆ. ಫಸ್ಟ್ ಗೇರಿಂದ 5th ಗೇರ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಫಸ್ಟ್ 50 ರನ್ ಆದಾಗ ಭಯಂಕರ ಸ್ಲೋ ಆಡಿದ್ರು. ಐ ಥಿಂಕ್ 48 ಬಾಲಿಗೆ 50 ರನ್ ಹೊಡೆದ್ರು ಅಂತ ಅಂದ್ಕೊಳ್ತೇನೆ. ಅದಾದಮೇಲೆ ನೆಕ್ಸ್ಟ್ 11 ಬಾಲಲ್ಲಿ 25ಕ್ಕಿಂತ ಜಾಸ್ತಿ ರನ್ ಚಚ್ಚಿದ್ರು. ಅವರು ಔಟ್ ಆದಾಗ 59 ಬಾಲಿಗೆ 76 ರನ್. ವಾಟ್ ಆನ್ ಇನ್ನಿಂಗ್ಸ್! ಅಂದರೆ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಇದು. ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಇಂತಹ ಒಂದು ಇಷ್ಟು ಪ್ರೆಷರಲ್ಲಿ ಇರುವಂಥ ಆಟಗಾರ ಯಾವ ಮೊಮೆಂಟಿಗೆ, ಅಂದರೆ ಅವರು ಪರ್ಫಾರ್ಮ್ ಮಾಡಲೇಬೇಕು ಅನ್ನುವಂಥ ಮೊಮೆಂಟಿಗೆ ಆ ಒಂದು ಆಟ ಆಡಿದ್ರಲ್ಲ, ಹ್ಯಾಟ್ಸ್ ಆಫ್. ಅದು ಕಿಂಗ್ ಕೊಹ್ಲಿ ಮಾತ್ರ ಈ ಥರದ ಆಟ ಆಡಬಲ್ಲರು. 59 ಬಾಲಿಗೆ 76 ರನ್ ಹೊಡೆದು ಔಟ್ ಆದರು. ಅವನಿಗೆ ಒಂದು ಎಡ್ಜಾಗಿ 4 ಹೋಯ್ತು. ಹಾರ್ದಿಕ್ ಪಾಂಡ್ಯ ಅವ್ರದ್ದು ಅದೆಲ್ಲ ಆಗಿ 20 ಓವರಿಗೆ 176 ರನ್ ಕಲೆ ಹಾಕಿದರು. ಆ ಪಿಚ್ಚಲ್ಲಿ, ಬಾರ್ಬಡೋಸ್ ಪಿಚ್ಚಲ್ಲಿ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಈಸ್ 150 ಅಂತೆ. ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ 150. ಸೊ 176 ಭಾರತ ಹೊಡೆದಿದ್ದಾರೆ ಫೈನಲ್. ಸೊ ಚೇಸ್ ಮಾಡುವ ತಂಡಕ್ಕೆ ಎಕ್ಸ್ಟ್ರಾ ಪ್ರೆಷರ್ ಇರ್ತದೆ. ಸೊ ಅದನ್ನೆಲ್ಲ ನೋಡಿದಾಗ ಇದೊಂಥರ ಗ್ರೇಟ್ ಸ್ಕೋರ್ ಅಂತ ಎಲ್ರಿಗೂ ಸಹ ಅನ್ನಿಸಿತು. ಹೌದು, ಇನ್ನೊಂದು 10-15 ರನ್ ಜಾಸ್ತಿ ಹೊಡೆದಿದೆ ಒಳ್ಳೆ ಇರ್ತಿತ್ತು ಅಂತ ಅನ್ನಿಸ್ತದೆ. ಬಟ್ ಸ್ಟಿಲ್ 176 ಫೈನಲಲ್ಲಿ ಆ ಪ್ರೆಷರ್ ಗೇಮಲ್ಲಿ, ಆ್ಯಂಡ್ ಫಸ್ಟ್ 4 ಓವರಿಗೆ 3 ವಿಕೆಟ್ ಕಳೆದುಕೊಂಡಿದ್ದಂತಹ ತಂಡ 176 ಹೊಡೆದದ್ದು ಇಟ್ಸ್ ಅ ಗ್ರೇಟ್ ಸ್ಕೋರ್ ಅಂತವೇ ಎಲ್ರಿಗೂ ಸಹ ಅನ್ನಿಸಿತ್ತು. ನೆಕ್ಸ್ಟ್ ಇನ್ನು ಸೌತ್ ಆಫ್ರಿಕಾದ ಚೇಸಿಂಗ್ ಸ್ಟಾರ್ಟ್ ಆದಾಗ ಏನಾಯಿತು, ಬುಮ್ರಾ ಹೆಂಡ್ರಿಕ್ಸ್ ಅವ್ರನ್ನ ಔಟ್ ಮಾಡಿದಂಥ ಬಾಲ್ ಇದೆಯಲ್ಲ, ಓ ಮೈ ಗಾಡ್, ಅದು ಸಹ ಆ ಫಾಸ್ಟಲ್ಲಿ ಬಂದಾಗ ನಿಜವಾಗ್ಲೂ ಹೆಂಡ್ರಿಕ್ಸಿಗೆ ಅದು ಕಂಡಿರ್ಲಿಕ್ಕೂ ಡೌಟು. ಪಿಚ್ಚಾಗಿ ಒಂದು ಔಟ್ ಸ್ವಿಂಗ್ ಆಗಿ ಆಫ್ ಸ್ಟಂಪಿಗೆ ಡಮ್ ಅಂತ ವಿಕೆಟ್ ತಾಗಿತು ಮಾರ. ಓ ಮೈ ಗಾಡ್! ನಾನು ಹುಡುಗಿ ಆಗಿದ್ರೆ ನಾನು ಸುಮಾರು ಸಲ ಹೇಳಿದೆ, ಹುಡುಗಿ ಆಗಿದ್ರೆ ಬುಮ್ರಾ ಹೇಗೆ ಪಟಾಯಿಸ್ಕೊಂಡು ಮದುವೆಗೆ ಬಿಡ್ತಿದ್ದ ಅಂತ. ಓ ಮೈ ಗಾಡ್, ಎಂಥ ಬಾಲ್ ಮಾರ ಅದು! ಸೂಪರ್ ಅಂದರೆ ಸೂಪರ್. ನೆಕ್ಸ್ಟ್ ಓವರಲ್ಲಿ ಇವರು ಔಟ್ ಆಗ, ಅವರ ಕ್ಯಾಪ್ಟನ್ ಮಾರ್ಕ್ರಮ್ ಅವರ ವಿಕೆಟನ್ನು ಹರ್ಷ್ದೀಪ್ ಸಿಂಗ್ ಅವರು ಕಬಳಿಸಿದರು. 3 ಓವರ್ ಮುಗಿಯುವಷ್ಟರಲ್ಲಿ 2 ವಿಕೆಟ್ ಬಿದ್ದಾಗಿದೆ ಆಫ್ರಿಕಾದು. ಅದಾದಮೇಲೆ ಆಟ ಸ್ಟಾರ್ಟ್ ಆಯ್ತು ಮಾರ. ಸ್ಟಬ್ಸ್ ಮತ್ತು ಡಿಕಾಕ್ ಅವರು ರನ್ ಗತಿ ಎಲ್ಲಿ ಸಹ ಡ್ರಾಪ್ ಆಗದಾಗೆ ನೋಡಿಕೊಳ್ತಾ ಇದ್ರು. ಸ್ಟಬ್ಸ್ ಅವರು ದಡಬಡ ಅಂತ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಲ್ಲ ಓವರಲ್ಲಿ ಒಂದೊಂದು 6 ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು. 6+1-2 ಈ ಥರ ಓಡ್ತಾ ಇದ್ರು. ರನ್ ಗತಿ ನಿಧಾನಕ್ಕೆ ಮೇಲೆ ಹೋಗ್ತಾ ಇತ್ತು. ಒಂದು ಚೂರು ಟೆನ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಈಗ ನಾವು 4 ವಿಕೆಟ್ ಗಿಫ್ಟ್ ಮಾಡುವಾಗ ಅವ್ರು 1 ಗಿಫ್ಟ್ ಮಾಡಲೇಬೇಕಲ್ವಾ, ಹಾಗೆ ಅದಕ್ಕೆ ಗಿಫ್ಟ್ ಕೊಡಬೇಕಂತ ಡಿಸೈಡ್ ಆಗಿದ್ದು ಸ್ಟಬ್ಸ್ ಅವರು ಪೂರ್ತಿ ಆಫ್ ಸೈಡಿಗೆ ಹೋಗಿ, ವಿಕೆಟ್ ಇಲ್ಲಿ ಉಂಟು, ಅಲೋ ಅಕ್ಷರ್ ಪಟೇಲ್ ಕಾಣ್ತಾ ಉಂಟಾ, ನಾನು ಈ ಕಡೆ ಆಫ್ ಸೈಡಿಗೆ ಹೋಗ್ತೀನಿ, ವಿಕೆಟ್ ಇಲ್ಲಿ ಉಂಟು ಅಂತ ಗೈಡ್ ಮಾಡಿದಾಗೆ ಇತ್ತು. ಪೂರ್ತಿ ಆಫ್ ಸೈಡಿಗೆ ಹೋದ್ರು. 3 ವಿಕೆಟ್ಗಳು ಕಾಣ್ತಾ ಇತ್ತು. ಅಕ್ಷರ್ ಪಟೇಲ್ ಅವರು ತಲೆ ಉಪಯೋಗಿಸಿ ಯಾರ್ಕರ್ ಲೆಂತ್ ಹಾಕಿದ್ರು. ಸೊ ಸ್ವೀಪ್ ಮಾಡಲಿಕ್ಕೆ ಆಗದಿದ್ದಾಗ ಯಾರ್ಕರ್ ಲೆಂತ್ ಹಾಕಿದ್ರು, ಡಮ್ ಅಂತ ವಿಕೆಟಿಗೆ ತಾಗಿತ್ತು. ಸ್ಟಬ್ಸ್ ಅವರು ಔಟ್ ಆದರು. ಆಗ ಮತ್ತೆ ಪುನಃ ಒಂದು ಸಣ್ಣ ಮೇಲುಗೈ. 9 ಓವರಿಗೆ 3 ವಿಕೆಟ್ ಬಿತ್ತು ಸೌತ್ ಆಫ್ರಿಕಾದು. ವಿನ್ ಆಗಬಹುದು ಭಾರತ ಅಂತ ಒಂದು 100% ಭಾರತವೇ ವಿನ್ ಅಂತ. ಬಟ್ ಅಲ್ಲಿಂದ ಮ್ಯಾಚ್ ಚೇಂಜ್ ಆಯ್ತು ಮಾರ. ಮಿಡ್ಲಲ್ಲಿ ಇವರು ಔಟ್ ಆದರು. ಯಾರು 12 ಓವರ್ ಆದಾಗ ಡಿಕಾಕ್ ಅವರು ಔಟ್ ಆದರು. ಫೈನ್ ಲೆಗ್ ವಿಭಾಗದಲ್ಲಿ 1 ಬಾಲ್ 4 ಹೊಡೆದಿದ್ರು ಹರ್ಷ್ದೀಪ್ ಅವರು ಓವರಲ್ಲಿ ಫೈನ್ ಲೆಗ್ಗಲ್ಲಿ. ಆವಾಗ ಫೈನ್ ಲೆಗ್ಗನ್ನು ಒಳಗಡೆ ಕರ್ಕೊಂಡ್ಬಂದಿದ್ರು ರೋಹಿತ್ ಶರ್ಮಾ ಅವರು. ಆ ಶಾಟ್ ಹೊಡೆದ ಕೂಡಲೇ ಎಂತಾಯ್ತು ಅಂತ ಗೊತ್ತಿಲ್ಲ. ಹರ್ಷ್ದೀಪ್ ಸಿಂಗ್ ಸಹ ಹೇಳಿದರು, ನನಗೆ ಕುಲ್ದೀಪ್ ಯಾದವ್ ಅವರು ಡೀಪ್ ಫೈನ್ ಲೆಗ್ ಅಲ್ಲಿ ಹೋಗಬೇಕು, ಒಳಗಡೆ ಬರೋದು ಬೇಡ, ನಾ ಅಗೈನ್ ಅದೇ ಲೆಂತ್ ಹಾಕ್ತೇನೆ, ನೋಡುವ 6 ಹೊಡೆದ್ರೆ 6 ಹೊಡಿಲಿ, ನಾ ಅದೇ ಬಾಲ್ ಟ್ರೈ ಮಾಡ್ತೇನೆ ಅಂತ ಅಂದ್ಕೊಂಡ್ರೆ ನಮ್ಮ ಇದು ಡಿಕಾಕ್ ಅವರು ಪ್ರೆಸೆನ್ಸ್ ಆಫ್ ಮೈಂಡ್ ಇರಲಿಲ್ಲ ಅಂತ ಅನ್ನಿಸ್ತದೆ, ಅಥವಾ ಅವರ ಪವರಲ್ಲಿ ಬಲವಾದ ನಂಬಿಕೆ ಇತ್ತ ಅಂತ. ಅಲ್ಲಿ ಫೈನ್ ಲೆಗ್ ವಿಭಾಗದಲ್ಲಿ ಫೀಲ್ಡರ್ ಇದ್ರು ಕೂಡ ನಾನು 6 ಹೊಡಿತೇನೆ ಅಂತ ಏನೋ ಓವರ್ ಕಾನ್ಫಿಡೆನ್ಸಲ್ಲಿ ಆ ಶಾಟ್ ಹೊಡೆದ್ರು. ಅವರು ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಅಲ್ಲಿಗೆ ಓಕೆ, ಇಂಡಿಯಾ ವಿನ್ ಅಂತವೇ ಅಂದ್ಕೊಂಡದ್ದು. ಅಲ್ಲಿಂದ ನೆಕ್ಸ್ಟ್ 3-4 ಓವರ್ ಯಾವ ರೇಂಜಿಗೆ ಶಾಕ್ ಇಂಡಿಯನ್ ಫ್ಯಾನ್ಸಿಗೆ ಆಯಿತು ಅಂತಂದರೆ, ಮ್ಯಾಚ್ ಇಟ್ ವಾಸ್ ಗಾನ್. ಕ್ಲಾಸನ್ ನಿಮಗೆ ಗೊತ್ತುಂಟು, ಕ್ಲಾಸನ್ ಎಂಥ ಪ್ರಳಯಾಂತಕಾರಿ ಆಟಗಾರ ಅಂತ.
ಎಂಥ ವರ್ಲ್ಡ್ ಕ್ಲಾಸ್ ಕ್ಲಾಸನ್ನು ಎದುರು ಎಂಥದೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀ ಇಸ್ ಅ ರಿಯಲ್ ಸ್ಪಿನ್ ಬ್ಯಾಷರ್. ನಾವೇನು ದೂಬೆಗೆ ಸ್ಪಿನ್ ಬ್ಯಾಷರ್ ಹಾಗೆ ಹೇಳ್ತೀವಲ್ಲ, ಎಂಥದ್ದು ಅಲ್ಲ, ಕ್ಲಾಸನ್ನು ಎದುರು ಯಾರೂ ಇಲ್ಲ ಅಂತ ಕಾಣ್ತದೆ. ಇಡೀ ವರ್ಲ್ಡಲ್ಲಿ ಸ್ಪಿನ್ನರ್ಸನ್ನು ಲೀಲಾಜಾಲವಾಗಿ ಎದುರಿಸುವಂತಹ ಏಕೈಕ ಆಟಗಾರ ಯಾರು ಅಂತಂದರೆ ನಾನು ಧೈರ್ಯವಾಗಿ ಹೇಳ್ತೇನೆ, ಅದು ಕ್ಲಾಸನ್ ಅಂತ. ಕ್ಲಾಸನ್ ಬಂದದ್ದು 22 ಬಾಲಿಗೆ 50 ರನ್ ಚಚ್ಚಿದ್ರು, 5 6 1 ಪಾಯಿಂಟ್ ಆಫ್ ಟೈಮ್ ಐ ಥಿಂಕ್ 15 ಮತ್ತು 16ನೇ ಓವರ್ ಅಂತ ಅಂದ್ಕೊಳ್ತೇನೆ. 15 ಮತ್ತು 16 ಹೌದು, 15 ಮತ್ತು 16ನೇ ಓವರಲ್ಲಿ ಪೂರ್ತಿ ಲಗಡಿ ಇಲ್ಲ 14 ಮತ್ತು 15ನೇ ಓವರಲ್ಲಿ ಮ್ಯಾಚ್ ಪೂರ್ತಿ ಲಗಡಿ ಹೋಯಿತು. ಏನು ಅಕ್ಷರ್ ಪಟೇಲ್ ಅವರು ಓವರಲ್ಲಿ ಅಂತೂ 24 ರನ್ ಹರಿದು ಬಂತು, 2 6 2 4 ಎಲ್ಲ ಹೊಡೆದು ಮ್ಯಾಚ್ ಇಟ್ ವಾಸ್ ಡನ್ ಆ್ಯಂಡ್ ಡಸ್ಟೆಡ್. ಆವಾಗ ಎಲ್ಲರೂ ಸಹ ಅಂದ್ಕೊಳ್ತಾ ಇದ್ರು, ಎಂತ ಮಾರೆ ಕ್ಲಾಸನ್ನಿದ್ದಾಗ ಯಾರಾದರೂ ಸ್ಪಿನ್ನರ್ಸನ್ನು ಹಾಕಿಸ್ತಾರ, 2 ಎಂಡಿಂದ ಸ್ಪಿನ್ನರ್ಸನ್ನು ಹಾಕಿಸ್ತಿದ್ದಾನೆ ರೋಹಿತ್ ಶರ್ಮಾ. ನನಗೆ ಸಹ ಅನ್ನಿಸಿತ್ತು, ಎಂತ ಮಾರೆ 2 ಎಂಡಿಂದ ಸ್ಪಿನ್ನರ್ ಯಾಕೆ, ಕ್ಲಾಸನ್ ಮತ್ತು ಮಿಲ್ಲರ್ ಇಬ್ಬರು ಸಹ ಸ್ಪಿನ್ ಬ್ಯಾಷರ್ಸ್, ಎಸ್ಪೆಷಲಿ ಕ್ಲಾಸನ್ ಅಂತೂ ಸ್ಪಿನ್ ಬ್ಯಾಷರ್, 2 ಎಂಡಿಂದ ಸ್ಪಿನ್ನರ್ಸನ್ನು ಯಾಕೆ ಹಾಕಿಸ್ತಿದ್ದಾರೆ ರೋಹಿತ್ ಶರ್ಮಾ ಅಂತ. ಮತ್ತೆ ಒಂದು ಲಾಜಿಕ್ ವೈಸ್ ಸ್ಪಿನ್ನರ್ಸನ್ನು ಆಗ ಹಾಕಿಸದೆ ಬೇರೆ ದಾರಿಯೇ ಇರಲಿಲ್ಲ. ಜಡೇಜ್ ಅವರು ಇನ್ಎಫೆಕ್ಟಿವ್ ಇದು ಟೂರ್ನಮೆಂಟಲ್ಲಿ ಆ್ಯಸ್ ಅ ಬೌಲರ್ ಎಂತ ಸಹ ಕ್ಲಿಕ್ ಆಗಲಿಲ್ಲ. ಇಡೀ ತಂಡದಲ್ಲಿ ಮೋಸ್ಟ್ ಅಂಡರ್ ಯೂಟಿಲೈಸ್ ಅಥವಾ ಅಂಡರ್ ಪರ್ಫಾರ್ಮ್ಡ್ ಪ್ಲೇಯರ್ ಅಂತಂದರೆ ಅದು ಜಡೇಜ್ ಅವರು. ನಿಮಗೆ ಇಷ್ಟ ಆಗದಿದ್ರು ಇಷ್ಟ ಆದರೂ ಸಹ ಅದೇ ವಾಸ್ತವ. ಅವರು ಬೌಲಿಂಗಲ್ಲಿ ಐ ಥಿಂಕ್ ಇಡೀ ಟೂರ್ನಮೆಂಟಲ್ಲಿ ಒಂದೇ ವಿಕೆಟ್ ತೆಗೆದದ್ದು. ಆ್ಯಂಡ್ ಬ್ಯಾಟಿಂಗಲ್ಲಿ ಓಕೆ ಸೆಮಿಫೈನಲ್ ಚೆಂದ ಮಾಡಿ ಆಡಿದರು, ಬಟ್ ಸ್ಟಿಲ್ ಹಿ ವಾಸ್ ಅಂಡರ್ ಪರ್ಫಾರ್ಮಿಂಗ್ ಒಂದು ಪ್ಲೇಯರ್. ಓಕೆ, ಜಡೇಜ್ ಅವರಿಗೆ 1 ಓವರ್ ಕೊಟ್ಟರು. ಈಗ ಈ ಕಡೆಯಿಂದ 2 ಕಡೆಯಿಂದ ಸ್ಪಿನ್ನರ್ಸ್ ಇದು ಕೋಟ ಮುಗಿಸ್ಬೇಕಿತ್ತು. ಯಾಕಂತಂದರೆ ಲಾಸ್ಟ್ 4 ಓವರಿಗೆ ಫಾಸ್ಟ್ ಬೌಲರನ್ನು ಇಟ್ಕೊಳ್ಳೇಬೇಕಿತ್ತು ರೋಹಿತ್ ಶರ್ಮಾ. ಲಾಸ್ಟ್ 4 ಓವರಲ್ಲಿ ಮತ್ತೆ ಸ್ಪಿನ್ನರ್ಸಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. 1 ಪಾಯಿಂಟ್ ಆಫ್ ಟೈಮಲ್ಲಿ 5 ಓವರಿಗೆ 30 ರನ್ ಬೇಕು, 30 ಬಾಲಿಗೆ 30 ರನ್ ಬೇಕು, 6 ವಿಕೆಟ್ ಕೈಯಲ್ಲಿ ಉಂಟು. ಇದು ಪಾಕಿಸ್ತಾನದ ಮ್ಯಾಚ್ ಏನು ನಾವು ಫಸ್ಟ್ ಮ್ಯಾಚ್ ನೋಡಿದ್ದೇವಲ್ಲ, ಆವಾಗ ಪಾಕಿಸ್ತಾನಕ್ಕೆ 47 ಬಾಲಿಗೆ 47 ರನ್ ಬೇಕಿತ್ತು, 7 ವಿಕೆಟ್ ಕೈಯಲ್ಲಿತ್ತು. ಬಟ್ ಪಾಕಿಸ್ತಾನ ನಿಮ್ಗೆ ಗೊತ್ತುಂಟು ಅವರು ಯಾವ ಕ್ಷಣದಲ್ಲಿ ಬೇಕಾದ್ರೂ ಸೋಲ್ಬೋದು ಅಂತ. ಬಟ್ 30 ಬಾಲಿಗೆ 30 6 ವಿಕೆಟ್ ಕೈಯಲ್ಲಿ ಉಂಟು. ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಭಾರತ ವಿನ್ ಆಗ್ತದೆ ಅಂತ. ಮೇ ಬಿ ಆ 11 ಜನ ಬಿಟ್ಟು ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಕಾಣ್ತದೆ. ನಾನಂತೂ ಅಂದ್ಕೊಂಡು ನಾನು ಆನೆಸ್ಟ್ ಆಗಿ ಹೇಳ್ತೇನೆ, ಮ್ಯಾಚ್ ಹೋಯ್ತಂತ ಅಂದ್ಕೊಂಡು ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದೆ. ಬುಮ್ರಾ ಅವರು ಓವರ್ ಹಾಕಲಿಕ್ಕೆ ಬಂದರು, 4 ರನ್ ಮಾತ್ರ ಬಿಟ್ಟು ಕೊಟ್ಟದ್ದು. ಬಟ್ ಸ್ಟಿಲ್ ಲಾಸ್ಟ್ 4 ಓವರ್ಗೆ 26 ರನ್ ಬೇಕು, ವಿಕೆಟ್ ಬೀಳಲಿಲ್ಲ, 26 ರನ್ ಬೇಕು, 6 ವಿಕೆಟ್ ಕೈಯಲ್ಲಿ ಉಂಟು. ಆ ಕಡೆ ಕ್ಲಾಸನ್ ಇದ್ದಾನೆ ಸ್ಟ್ರೈಕರ್ ಎಂಡಲ್ಲಿ. ನಮ್ಮ ರೋಹಿತ್ ಶರ್ಮಾ ಅವರು ಹಾರ್ದಿಕ್ ಪಾಂಡ್ಯ ಅವರಿಗೆ ಓವರ್ ಕೊಟ್ಟರು. ಆಯ್ತು ಮಾರೆ, ಇನ್ನು ನೀನೇ ಮಾಡಬೇಕು, ನೀನೇ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡಬೇಕಂತ ಒಂದು ಕೊಟ್ಟರು. ಫಸ್ಟ್ ಬಾಲೇ ಕ್ಲಾಸನ್ ಅವರು ಔಟ್. ಸ್ಲೋವರ್ ಬಾಲು, ಅವ್ರ ಲೆಂತ್ ಜಡ್ಜ್ ಮಾಡಲಿಲ್ಲ ಅಂತ ಕಾಣ್ತದೆ, ಎಡ್ಜ್ ಆಗಿ ಪಂತಿಗೆ ಕ್ಯಾಚ್ ಕೊಟ್ಟರು, ಕ್ಲಾಸನ್ ಔಟು. ಒಂದು ತರಹದ ಒಂದು ನೆಮ್ಮದಿ, ಅಂದರೆ ನೆಮ್ಮದಿ ಅನ್ನೋದಕ್ಕಿಂತ ಸಹ ಒಂದು ಯಪ್ಪ ಕ್ಲಾಸನ್ ಔಟು ಅನ್ನುವಂಥ ಒಂದು ಫೀಲಿಂಗ್ ಬಂತು. 27 ಬಾಲಿಗೆ 52 ರನ್ ಚಚ್ಚಿ ಕ್ಲಾಸನ್ ಅವರು ಔಟ್ ಆದರು. ಬಟ್ ಸ್ಟಿಲ್ ಇಟ್ ವಾಸ್ ಸ್ಟಿಲ್ ಅ ಗೆಟೇಬಲ್ ಸ್ಕೋರ್. 23 ಬಾಲಿಗೆ 26 ರನ್ ಬೇಕು. ಆ ಓವರಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಬಿಟ್ಟು ಕೊಟ್ಟದ್ದು 4 ರನ್. 30 ಬಾಲಿಗೆ 30 ಇದ್ದದ್ದು, 24 ಬಾಲಿಗೆ 26 ಇದ್ದದ್ದು, ಕೊನೆಗೆ 3 ಓವರಿಗೆ 22 ರನ್ ಅಂತಾಯಿತು. ಇಟ್ ಈಸ್ ಸ್ಟಿಲ್ ಅ ಗೆಟೇಬಲ್ ಸ್ಕೋರ್. ಅದಾದ ಮೇಲೆ ಆ ಓವರ್ ಹಾಕಲಿಕ್ಕೆ ಬಂದದ್ದು ಯಾರು, ಬುಮ್ರಾ ಅವರು. ಅಗೇನ್ ಬುಮ್ರಾ ಅವರು ಅವ್ರದ್ದು ಕೋಟ ಮುಗೀತು. ಏನೀಗ 3 ಓವರಿಗೆ 22 ಅಂತ ಬೇಕಿದ್ದಾಗ ಬುಮ್ರಾ ಅವರಿಗೆ ಓವರ್ ಕೊಟ್ಟು ಬಿಟ್ಟರು ರೋಹಿತ್ ಶರ್ಮಾ ಅವರು. ಅಂದರೆ ಎಷ್ಟು ಡಿಫೆಂಡ್ ಮಾಡ್ಲಿಕ್ಕಾಗ್ತದೆ, ಎಷ್ಟು ಕಂಟ್ರೋಲ್ ಮಾಡ್ಲಿಕ್ಕಾಗ್ತದೆ, ಈಗಲೇ ಕಂಟ್ರೋಲ್ ಮಾಡಿ ಬಿಡುವಂಥ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ರು ಅಂತ ಕಾಣ್ತದೆ ರೋಹಿತ್ ಶರ್ಮಾ ಅವರು. 3 ಓವರಿಗೆ 22 ರನ್ ಬೇಕು. ಮಾರ್ಕೋ ಆ್ಯನ್ಸನ್ ಅವರನ್ನು ಬೋಲ್ಡ್ ಮಾಡಿದಂಥ ಬಾಲ್ ಇದೆಯಲ್ಲ, ಬಾಲ್ ಆಫ್ ದ ಟೂರ್ನಮೆಂಟ್, ಅನ್ಡೌಟೆಡ್ಲಿ ಬಾಲ್ ಆಫ್ ದ ಟೂರ್ನಮೆಂಟ್. ಮಾರ್ಕೋ ಆ್ಯನ್ಸನ್ ಅವರು ಏನೂ ಸಹ ತಪ್ಪು ಮಾಡಲಿಲ್ಲ. ಇಟ್ ವಾಸ್ ಅ ರೈಟ್ ಶಾಟ್, ಬಟ್ ಆ ಬಾಲನ್ನು ಸಹ ಬೀಟ್ ಮಾಡಿ ಬ್ಯಾಟನ್ನು ಸಹ ಬೀಟ್ ಮಾಡಿ ಆ ಬಾಲು ಬ್ಯಾಟ್ ಮತ್ತು ಪ್ಯಾಡ್ ನಡುವೆ ಹಾಗೆ ಹೋಗಿ ಡಮ್ ಅಂತ ಲೆಗ್ ಸ್ಟಂಪಿಗೆ ಕ್ಲಿಪ್ ಆಯ್ತಲ್ಲ, ಅದೇ ಮ್ಯಾಚ್ ಟರ್ನ್ ಆಯಿತು ಮಾರ ಅಲ್ಲಿ. ಅಂದರೆ ಆಫ್ಕೋರ್ಸ್ ಕ್ಲಾಸನ್ ಅವರ ವಿಕೆಟ್ ಟರ್ನ್ ಆಯಿತು, ಬಟ್ ಮಾರ್ಕೋ ಆ್ಯನ್ಸನ್ ಕೂಡ ರಿನೌಂಡ್ ಆಲ್ರೌಂಡರ್ ಏನಲ್ಲಿ ಬೋಲ್ಡ್ ಆದ್ರಲ್ಲ, ಆ ಓವರಲ್ಲಿ ಬಂದದ್ದು ಕೇವಲ 2 ರನ್. ಸೊ ಲಾಸ್ಟ್ 3 ಓವರಲ್ಲಿ ಕೇವಲ 10 ರನ್ ಮಾತ್ರ ಬಂತು. ಸೊ 5 ಓವರಿಗೆ 30 ಇದ್ದದ್ದು 2 ಓವರಿಗೆ 20 ಆಯಿತು. ಮತ್ತು ಹರ್ಷ್ದೀಪ್ ಸಿಂಗ್ ಅವರ ಬಗ್ಗೆ ಹೇಳಲೇಬೇಕಪ್ಪ. ಲಾಸ್ಟ್ ಬಟ್ 1 ಓವರು 19ನೇ ಓವರನ್ನು ಅದು ಎಂತ ಹೇಳೋದು, ಅದು ಇಂಪಾರ್ಟೆಂಟ್ ಓವರ್.
ಆ ಓವರಲ್ಲಿ ಲೀಕ್ ಆದರೆ ಲಾಸ್ಟ್ ಓವರಲ್ಲಿ ಒಂದು ಡಿಫೆಂಡ್ ಮಾಡಲಿಕ್ಕೆ ಸ್ಕೋರೇ ಇರೋದಿಲ್ಲ. ಸೊ ತುಂಬ ಇಂಪಾರ್ಟೆಂಟ್ ಓವರ್, 2 ಓವರ್ಗೆ 20 ಬೇಕಿತ್ತು, ಕೇವಲ 4 ರನ್ ಬಿಟ್ಟು ಕೊಟ್ಟದ್ದು ಹರ್ಷದೀಪ್ ಸಿಂಗ್ ಅವರು, ಕೇವಲ 4 ರನ್. ಆ ಕಡೆ ಮಿಲ್ಲರ್ ಅವರಿದ್ದಾರೆ, ಮಹಾರಾಜ್ ಅವರಿದ್ದಾರೆ ಸ್ಟ್ರೈಕಲ್ಲಿ ಹೌದು, ಬಟ್ ಇನ್ನೊಂದು ಎಂಡಲ್ಲಿ ಮಿಲ್ಲರ್ ಅವರಿದ್ರಲ್ಲ, ಆ ಓವರಲ್ಲಿ ಬಂದದ್ದೇ 4 ರನ್. ಎಸ್ಪೆಷಲಿ 18.5 ಓವರ್ ಆದಾಗ ಲಾಸ್ಟ್ ಬಾಲ್ 19ನೇ ಓವರನ್ನು ಕೊನೆಯ ಬಾಲು ಅದೊಂಥರ ಫ್ರೀ ಹಿಟ್ ಇದ್ದ ಹಾಗೆ. ಆಬ್ವಿಯಸ್ಲಿ ಮಹಾರಾಜಿಗೆ ಹೇಳಿರ್ತಾರೆ ಮಿಲ್ಲರ್ ಅವರು, ನೀ ಬ್ಯಾಟ್ ಬೀಸು ಬೀಸು, ಎಂತ ನೀನು ಔಟ್ ಆದರೂ ಪರವಾಗಿಲ್ಲ ಬೀಸು ಅಂತವ ಎಂದಿರ್ತಾರೆ. ಆ ಕ್ಷಣದಲ್ಲಿ ಯಾರ್ಕರ್, ಡೆಡ್ ಯಾರ್ಕರ್ ಬಾಲ್, ಎಂತ ಮಾಡ್ಲಿಕ್ಕಾಗಲಿಲ್ಲ. ಇಟ್ ವಾಸ್ ಅ ಡಾಟ್ ಬಾಲ್. ಸಿ ಎಷ್ಟು 7 ಬಾಲಿಗೆ 16 ಬೇಕಿತ್ತು. ಆ ಬಾಲ್ ಅಪ್ಪಿ ತಪ್ಪಿ ಮಹಾರಾಜ್ ಅವರು 4 ಅಥವಾ 6 ಹೊಡೆದಿದ್ರೆ 6 ಬಾಲಿಗೆ 10 ಆಗ್ತಾ ಇತ್ತು. ಆ ಬಾಲನ್ನು ಡಾಟ್ ಹಾಕಿದ್ರಲ್ಲ, ಆಗ 6 ಬಾಲಿಗೆ 16 ಆಯಿತು. ಭಯಂಕರ ಪ್ರೆಷರ್ ಸೌತ್ ಆಫ್ರಿಕಾದ ಮೇಲೆ. ಲಾಸ್ಟ್ ಓವರ್ ಹಾಕಲಿಕ್ಕೆ ಬಂದದ್ದು ಎಗೈನ್ ಹಾರ್ದಿಕ್ ಪಾಂಡ್ಯ ಬಗ್ಗೆ ಮತ್ತೆ ಮಾತಾಡ್ತೇನೆ. ಇದು ಹಾರ್ದಿಕ್ ಪಾಂಡ್ಯ ಅವ್ರು ಹಾಕ್ಲಿಕ್ಕೆ ಬಂದರು. ಆ ಒಂದು ಬಾಲ್ ಇದೆಯಲ್ಲ, ಫಸ್ಟ್ ಬಾಲ್, ಅದೇ ಟ್ರೋಫಿ ಅದು ಆ್ಯಕ್ಚುಲಿ ನಮಗೆ. ಟು ಬಿ ಆನೆಸ್ಟ್, ಇಟ್ ವಾಸ್ ಅ ಹಾರಿಬಲ್ ಬಾಲು, ಫುಲ್ ಟಾಸ್ ಬಾಲು. ಮಿಲ್ಲರ್ ಅವರು ಹೊಡೆದ್ರು, ಮಿಸ್ ಟೈಮ್ ಆಯಿತು, ಮೇಲೆ ಹೋಯಿತು. ಇನ್ನೇನದು 6 ಟ್ರೋಫಿ ಹಾರ್ತಾ ಉಂಟು ಸೌತ್ ಆಫ್ರಿಕಾದ ಪಾಲಿಗೆ ಅಂತ ಅಂದ್ಕೊಳ್ತಿರುವಾಗ ಸೂರ್ಯಕುಮಾರ್ ಯಾದವ್ ಅವರು, ಆಕಾಶ ಮಾನವ ಸ್ಕೈ ಸೂರ್ಯಕುಮಾರ್ ಯಾದವ್ ಅವರು ಲಾಂಗ್ ಆನಲ್ಲಿ ಆ ಟ್ರೋಫಿಯನ್ನು ಹಿಡಿದು, ಆ ಬಾಲೆ ಟ್ರೋಫಿ, ಈಗ ಆ ಟ್ರೋಫಿಯನ್ನು ಹೀಗೆ ಹಿಡಿದು 6th ಲೈನಿಂದ ಎಗರಿ ಈ ಕಡೆ ಹಾಕಿ ಮತ್ತೆ ಪುನಃ ಅದನ್ನು ಕ್ಯಾಚ್ ಹಿಡಿದ್ರಲ್ಲ, ಅದು ಟ್ರೋಫಿ. ಇನ್ನೇನು ಸೌತ್ ಆಫ್ರಿಕಾದ ಕಡೆಗೆ ಹೋಗ್ತೈತೆ, ಅದನ್ನು ಹಿಡಿದು ಈ ಕಡೆ ಇಂಡಿಯಾದ ಪಾಲಿಗೆ ಎಸ್ದು ಅದನ್ನು ಹಿಡಿದ್ರಲ್ಲ, ಅದು ಟರ್ನಿಂಗ್ ಪಾಯಿಂಟ್. ಸೀರಿಯಸ್ಲಿ 6 ಬಾಲಿಗೆ 16 ಇದ್ದದು, 5 ಬಾಲಿಗೆ 16 ಆಯಿತು. ಮಿಲ್ಲರ್ ಅವರು ಔಟ್ ಆದರು, ಸೌತ್ ಆಫ್ರಿಕಾ ಫುಲ್ ಟೆನ್ಷನ್. ನೆಕ್ಸ್ಟ್ ಬಾಲ್ 4 ಹೋಯ್ತು, ಎಡ್ಜ್ ಆಗಿ 3rd ಮ್ಯಾನಿಗೆ 4 ಹೋಯ್ತು ರಬಾಡ ಅವರದು. ಬಟ್ ಸ್ಟಿಲ್ ಮ್ಯಾಚ್ ನಮ್ಮ ಕೈಯಲ್ಲಿತ್ತು. 5 ಬಾಲಿಗೆ 12 ಆಯಿತು. ನೆಕ್ಸ್ಟ್ 2 ಲೆಗ್ ಬೈ ಬಂತು, 10 ಆಯಿತು, 1 ವೈಡ್ ಆಯಿತು. ಕೊನೆಗೆ 7 ರನ್ನಿಂದ ನಾವು ವಿನ್. ಲಾಸ್ಟ್ ಬಾಲಿಗೆ 9 ರನ್ ಹೊಡಿಬೇಕಿತ್ತು. ಅದು ಆಬ್ವಿಯಸ್ಲಿ ಅದು ಗೊತ್ತಾಯಿತು ನಾವೇ ವಿನ್ ಅಂತ. ಲಾಸ್ಟ್ ಬಾಲಿಗೆ ಒಂದು ಸಿಂಗಲ್ ಬಂತು. ಅವರು ಹೊಡಿಲಿಕ್ಕಾದದ್ದು ಕೇವಲ 169 ಮಾತ್ರ. 177 ಟಾರ್ಗೆಟ್ ಇದ್ದದ್ದು, 169 ರನ್ ಹೊಡೆದ್ರು. 7 ರನ್ನಿಂದ ಭಾರತ ವಿಜಯ ಸಾಧಿಸಿತು. ಹಾರ್ದಿಕ್ ಪಾಂಡ್ಯ ಮಗು ಥರ ಕೂತು ದಳಬಳ ಎಲ್ಲರೂ ಸಹ ಆಳ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಹಾರ್ದಿಕ್ ಪಾಂಡ್ಯನಷ್ಟು ಅತ್ತದ್ದು ಯಾರೂ ಸಹ ಇಲ್ಲ, ಎಕ್ಸೆಪ್ಟ್ ದ ಫ್ಯಾನ್ಸ್. ನಾವೆಲ್ಲ ಭಾರಿ ಅಳ್ತಿದ್ದೆವು. ರೋಹಿತ್ ಶರ್ಮಾ ಅವರು ಭಯಂಕರ ಇಮೋಷ್ನಲ್ ಆಗಿ ಗ್ರೌಂಡಿಗೆ ಕೈಯನ್ನು ದಡ ಅಂತ ಬಡಿದ್ರು. ಅಂದರೆ ನಿಮಗೆ ಗೊತ್ತಾಗ್ತದೆ, ನಾನು ಜಾಸ್ತಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಂತಿಲ್ಲ ಮಕ್ಕಳ ಥರ ಅಂತ. ಬಟ್ ಹಾರ್ದಿಕ್ ಪಾಂಡ್ಯ ಅವ್ರು ಯಾವಾಗ ಬ್ರೇಕ್ ಡೌನ್ ಆದರೂ ಅಲ್ಲಿ ನನಗೆ ತಡ್ಕೊಳ್ಲಿಕ್ಕಾಗಲ್ಲ, ನನಗೆ ಸಹ ಕಣ್ಣಲ್ಲಿ ಭಾರಿ ನೀರು ಬಂತು. ಬಿಕಾಸ್ ಆ ವ್ಯಕ್ತಿಯನ್ನು ಇಡೀ ವರ್ಲ್ಡ್ ಟ್ರಾಲ್ ಮಾಡಿತ್ತು. ಚಪ್ರಿ ಬಿಟ್ಟಾಕಿ, ಮೊದಲಿನೂ ಚಪ್ರಿ ಅಂತ ಕರಿತಾ ಇದ್ರು. ಬಟ್ ಯಾವಾಗ ಮುಂಬೈ ಇಂಡಿಯನ್ಸ್ ಇದು ಕ್ಯಾಪ್ಟನ್ ಆದ್ರಲ್ಲ ಅವರು, ಆಗ ಎಷ್ಟು ಒಂದು ಹೇಟ್ರೆಡ್ನೆಸ್ ಬಂತು ಅಂತಂದರೆ, ಇವಾಗ ನಾವು ಸುಮ್ಮನೆ ಎಕ್ಸಾಂಪಲ್ ಕೊಡೋದು, ನೀವು ಒಂದು ಕಂಪನಿಯಲ್ಲಿ ಯಾವುದೋ ಒಂದು ಮ್ಯಾನೇಜರ್ ಆಗಿದ್ದೀರಿ ಅಂತ ಇಟ್ಕೊಳ್ಳಿ. ನೀವು ಇನ್ನೊಂದು ಕಂಪನಿ ಜಂಪ್ ಆಗುವಾಗ ನೀವು ಅಟ್ಲೀಸ್ಟ್ ಮ್ಯಾನೇಜರ್ ಆಗಬೇಕು ಅಂತವೇ ಬಯಸ್ತೀರಿ, ಕರೆಕ್ಟಾ? ಮ್ಯಾನೇಜರಿಂದ ಟೀಮ್ ಲೀಡ್ ಆಗ್ತೇನೆ ಅಂತ ಹೇಳ್ತೀರಾ? ಇಲ್ಲ ತಾನೆ. ಸೊ ಅವರು ಸಹ ಹಾಗೆ GTಯಲ್ಲಿ ಕ್ಯಾಪ್ಟನ್ ಆಗಿದ್ದರು. ಮುಂಬೈ ಇಂಡಿಯನ್ಸ್ ಅವರು ಕರೆದಾಗ ಅವ್ರು ಏನಂದರು, ಆಯಿತು ನಾವು ಮುಂಬೈ ಇಂಡಿಯನ್ಸಿಗೆ ಬರ್ತೇನೆ, ಓಕೆ, ಬಟ್ ನಾ ಕ್ಯಾಪ್ಟನ್ ಆಗಬೇಕು, ಯಾಕಂದ್ರೆ ನಾವು ಆಲ್ರೆಡಿ ಕ್ಯಾಪ್ಟನ್ನು, ಈಗ ವಾಪಸ್ ಆ್ಯಸ್ ಅ ಪ್ಲೇಯರ್ ಆಡಲಿಕ್ಕೆ ಆಗೋದಿಲ್ಲ ಅಂತ. ಅದು ಮುಂಬೈ ಇಂಡಿಯನ್ಸ್ದು ತಪ್ಪು, ಯಾರು ಮ್ಯಾನೇಜ್ಮೆಂಟ್ ಇದು, ಅವರನ್ನು ಕರ್ಕೊಂಬಂದು ಕ್ಯಾಪ್ಟನ್ಶಿಪ್ ಮಾಡೋದು. ಯಾಕಂತಂದರೆ ರೋಹಿತ್ ಶರ್ಮಾ ಅವರು ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದರು. ಸೊ ಬ್ಲೇಮ್ ಮಾಡೋದಿದ್ರೆ ಮುಂಬೈ ಇಂಡಿಯನ್ಸ್ ಇದು ಓನರ್ಸನ್ನು ಬ್ಲೇಮ್ ಮಾಡಬೇಕು ಹೊರತು ಆ ಪ್ಲೇಯರ್ ಅನ್ನಲ್ಲ. ಯಾವ ರೇಂಜಿಗೆ ಟ್ರಾಲ್ ಆದರು ಅಂತಂದರೆ ಎಲ್ಲ ಕಡೆ ಬೂ ಮಾಡ್ತಾಯಿದ್ರು, ಇನ್ಕ್ಲೂಡಿಂಗ್ ಮುಂಬೈ ವಾಂಖೆಡೆ ಸ್ಟೇಡಿಯಮಲ್ಲಿ ಹೋಮ್ ಪಿಚ್ಚಲ್ಲಿ ಸಹ ಬೂ ಮಾಡ್ತಾಯಿದ್ರು. ರೋಹಿತ್ ಶರ್ಮಾ ಎಂಥ ಪ್ಲೇಯರ್ ಆದರೂ ಸಹ ಒಂದನ್ನು ಅಡುಗೆ ಹೋಗ್ತಾರೆ, ಅಂಥ ಪ್ಲೇಯರ್. ಆ್ಯಂಡ್ ಅವರು ವೈಸ್ ಕ್ಯಾಪ್ಟನ್ ಯಾಕೆ ಆದದ್ದು, ಅವರು ಇಂಜುರಿ ಪ್ರೋನು, ಅವನನ್ನು ವೈಸ್ ಕ್ಯಾಪ್ಟನ್ ಮಾಡಿದ್ರು. ಹೇಗೆ T20ಗೆ ಸೆಲೆಕ್ಟ್ ಮಾಡಿದ್ದೀನಿ, ಆನ್ ವಾಟ್ ಬೇಸಿಸ್, ಹಾಗೆ ಹೀಗೆ ಊಗುದು ಹಾಕಿದ್ದಿದ್ರು. ಪರ್ಸ್ನಲ್ ಲೈಫ್ ಕೂಡ ಏನೋ ಹಾಳಾಗಿತ್ತು, ಅದು PR ಸ್ಟಂಟ್ ಅಂತ ಹೇಳ್ತಾರೆ, ಅದೆಲ್ಲ ನಂಗೆ ಗೊತ್ತಿಲ್ಲ. ಅವ್ರದ್ದೇನೋ ನಡೀತಾ ಉಂಟು, ಗಂಡ ಹೆಂಡ್ತಿದ್ದು ಅಷ್ಟಕ್ಕಷ್ಟೇ ಸಂಬಂಧ. ಈಗ ಪ್ಯಾಚಪ್ ಆಗಿದ್ದೇವೆ ಅಂತ ಹೇಳ್ಬೋದು, ಬಟ್ ಅಷ್ಟಕ್ಕಷ್ಟೇ ಅಂತ ನನಗೆ ಏನೋ ಅನ್ನಿಸ್ತಾ ಉಂಟು. ಸೊ ಪರ್ಸ್ನಲ್ ಲೈಫು, ಪ್ರೊಫೆಷ್ನಲ್ ಲೈಫು ಎಲ್ಲ ಸಹ ಹಳ್ಳ ಹಿಡಿದಿರುವಾಗ ಒಬ್ಬ ವ್ಯಕ್ತಿ ವರ್ಲ್ಡ್ ಕಪ್ಪಿಗೆ ಬಂದು ಕನ್ಸಿಸ್ಟೆಂಟಾಗಿ ಆಡಿ ಲಾಸ್ಟ್ ಓವರ್ ಆ ಥರ ಕ್ಲಾಸನ್ ಅವರ ವಿಕೆಟ್ ತೆಗೆದ್ರು, ಲಾಸ್ಟ್ ಓವರಲ್ಲಿ ಆ ಥರ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಾಗ ಇಮೋಷನ್ ಹೇಗೆ ಒಂದು ಎಷ್ಟು ವೇರಿ ಆಗ್ಬೋದು. ಆಲ್ ಆಫ್ ಅ ಸಡನ್ ಹೀ ಬಿಕಮ್ ಎ ಹೀರೋ.
ಈಸ್ ಅ ಹೀರೋ. ಹಾರ್ದಿಕ್ ಪಾಂಡ್ಯ ಈಸ್ ಅ ಹೀರೋ. ಇಲ್ಲಿಯ ತನಕ ವಿಲನ್ ಆಗಿದ್ರು, ಟೂರ್ನಮೆಂಟ್ ಮುಗಿಯೋ ತನಕ. ಈಗ ಹೀರೋ, ಮಗು ಥರ ಅಳ್ತಾ ಇದ್ರು ಎಲ್ಲರೂ ಸಹ. ಆ ಮೊಮೆಂಟ್ ಇದೆಯಲ್ಲ, ನೀವು ನೋಡಿರೋದಿದ್ರೆ ಎಲ್ಲರೂ ಸಿಕ್ಕಿದ್ರೆ ನೋಡಿ. ಹಾಟ್ಸ್ಟಾರಲ್ಲೆಲ್ಲ ಅಷ್ಟೆಲ್ಲ ಹಾಕೋದಿಲ್ಲ ಅಂತ ಅಂದ್ಕೊಳ್ತೇನೆ, ಹಾಕಿದ್ರೆ ಸೂಪರ್. ಅಥವಾ ಹೈಲೈಟ್ಸ್ ಎಲ್ಲ ಸ್ಟಾರ್ ಸ್ಪೋರ್ಟ್ಸಲ್ಲಿ ಹಾಕ್ತಾ ಇದ್ರೆ ನೋಡಿ, ಎಲ್ಲ ಅಳ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಇಮೋಷ್ನಲ್ ಆದರು, ದ್ರಾವಿಡ್ ಇಮೋಷ್ನಲ್ ಆದರು, ಎವ್ರಿಬಡಿ ಬಿಕೇಮ್ ಇಮೋಷ್ನಲ್. ಬಿಕಾಸ್ ಆ ಒಂದು ಎಲ್ಲ ಟೂರ್ನಮೆಂಟ್, ICC ಟೂರ್ನಮೆಂಟಿಗೆ ಹೋಗಿ ಎಲ್ಲ ಕಡೆ ಸೋತ್ಕೊಂಬರ್ತಿದ್ರಲ್ಲ, ನಾವು ರಿಯಲ್ ಚೋಕರ್ಸ್. ವಿ ವರ್ ದ ರಿಯಲ್ ಚೋಕರ್ಸ್ ಆಫ್ ದ ಡಿಕೇಡ್ ಅಂದರೆ 10 ವರ್ಷ. ಲಾಸ್ಟ್ 10 ವರ್ಷದಲ್ಲಿ ನಾವೇ ಚೋಕರ್ಸ್. ICC ಟೂರ್ನಮೆಂಟಲ್ಲಿ ಸೆಮಿಫೈನಲಿಗೆ ಹೋಗೋದು ಸೋಲೋದು, ಫೈನಲಿಗೆ ಹೋಗೋದು ಸೋಲೋದು, WTC ಫೈನಲಿಗೆ ಹೋಗೋದು ಸೋಲು, ಎಲ್ಲ ಕಡೆಗೆ ಸೋಲು. ODI ವರ್ಲ್ಡ್ ಕಪ್ ಫೈನಲಲ್ಲಿ ಸೋಲು, ಹೋಮ್ ಕ್ರೌಡ್ ಎದುರು. ಅಷ್ಟು ಒಂದು ಎಲ್ಲ ಕಡೆ ಎಲ್ಲ ಚೀತು ಅಂತ ಅನ್ನಿಸ್ಕೊಳ್ತಿದ್ದಂತಹ ತಂಡ ವಿನ್ನದ್ರಲ್ಲ, ಅಥವಾ ಸೋಲಿನ ಮುಖ ನೋಡಿ ವಿನ್ನದ್ರಲ್ಲ. ಇಟ್ ಇಸ್ ಅ ಗ್ರೇಟ್ ಥಿಂಗ್. ಇಂಥ ವಿಕ್ಟ್ರಿ ನಾನು ನೋಡಲಿಲ್ಲ. ಬಿಕಾಸ್ ಟೂರ್ನಮೆಂಟಿಗೆ ಬರುವಾಗ ಸಹ ಹಾರ್ದಿಕ್ ಪಾಂಡ್ಯ ಅವರು ಬಿಟ್ಟಾಕಿ ವಿರಾಟ್ ಕೊಹ್ಲಿ ಮತ್ತು ಬುಮ್ರಾ ಬಿಟ್ಟು ಯಾರೂ ಕೂಡ ಫಾರ್ಮಲ್ಲಿ ಇರಲಿಲ್ಲ. ಪಂತ್ ಹೇಳಿಕೊಳ್ಳುವಂಥ ಫಾರ್ಮಲ್ಲಿ ಇರಲಿಲ್ಲ. IPL ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಒಂದು ಮ್ಯಾಚ್ ಆಡಿದ್ರೆ ಒಂದು ಮ್ಯಾಚ್ ಆಡ್ತಾ ಇರಲಿಲ್ಲ, ಆ ಥರ ಫಾರ್ಮಲ್ಲಿದ್ದರು. IPL ಅಲ್ಲಿ ಹರ್ಷದೀಪ್ ಸಿಂಗ್ ಅವರಂತೂ ದೊಡ್ಡ ರನ್ ಮೆಷಿನ್ ಆಗಿದ್ದರು. ಸಿರಾಜ್ ಕೂಡ ಒಂದು ರೇಂಜಿಗೆ ರನ್ ಮೆಷಿನ್ ಆಗಿದ್ದರು ಫಸ್ಟ್ ಹಾಫ್ ಆಫ್ ದ IPL ಅಲ್ಲಿ. ಶಿವಮ್ ದೂಬೆ ಅವರು ಫಸ್ಟ್ ಹಾಫ್ ಆಫ್ ದ IPL ಸೂಪರ್ ಆಗಿ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು. T20 ವರ್ಲ್ಡ್ ಕಪ್ಪಿಗೆ ಸಿಲೆಕ್ಟ್ ಆದಮೇಲೆ ಹಾರಿಬಲ್ ಆಗಿ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು CSKಗೆ. ಸೊ ಯಾರೂ ಕೂಡ, ಜಡೇಜಾ ಅವರು ಕೂಡ ಅಂತಹ ಒಂದು ಹೇಳಿಕೊಳ್ಳುವಂಥ ಫಾರ್ಮಲ್ಲಿ ಇರಲಿಲ್ಲ. ಅಕ್ಷರ್ ಪಟೇಲ್ ಅವರು ಓಕೆ ಫಾರ್ಮಲ್ಲಿ, ಯಾರೂ ಕೂಡ ಫಾರ್ಮಲ್ಲಿ ಇರಲಿಲ್ಲ ಹೇಳಿಕೊಳ್ಳುವಂಥ ಫಾರ್ಮ್, ಎಕ್ಸೆಪ್ಟ್ ವಿರಾಟ್ ಕೊಹ್ಲಿ ಮತ್ತು ಬುಮ್ರಾ ಅವರು. ಅಲ್ಲಿಂದ ಬಂದು ಟೀಮ್ ಫಾರ್ಮ್ ಆಗಿ ಇಲ್ಲಿ ಬಂದು ಈಗ ವಿನ್ ಆದ್ರಲ್ಲ, ಇನ್ಕ್ಲೂಡಿಂಗ್ ರೋಹಿತ್ ಶರ್ಮಾ ವಾಸ್ ಹಾರಿಬಲ್ ಈ IPL ಅಲ್ಲಿ. ಬಟ್ ಎಲ್ಲ ಬಂದು ಆ್ಯಸ್ ಅ ಟೀಮ್ ನಿಂತು ವಿನ್ ಆದ್ರಲ್ಲ. ಓ ಮೈ ಗಾಡ್, ಇಮೋಷನಲ್ ಆಗದೇ ಇರ್ತದಾ? ಅದನ್ನು ಸೋಲ್ಜರ್ಸಿಗೆ ಕಂಪೇರ್ ಮಾಡಲೇಬಾರ್ದು. ಸೋಲ್ಜರ್ಸ್ ಸತ್ತಾಗ ಅಳೋದಿಲ್ಲ, ಯಾರು ಬೇಜಾರಲ್ಲಿ ಆಗ್ತದ? ಈಗ ಹಾಗಾದರೆ ನಾವೆಲ್ಲರೂ ಕೂಡ ಖುಷಿಯಲ್ಲಿ ಬಂದದ್ದು ಕಣ್ಣೀರು, ಖುಷಿಯ ಕಣ್ಣೀರು, ಬೇಜಾರಿನ ಕಣ್ಣೀರಿಗೆ ತುಂಬ ಡಿಫ್ರೆನ್ಸ್ ಉಂಟು. ಆ್ಯಂಡ್ ಆ ಮೂಮೆಂಟಲ್ಲಿ ನಮ್ಮ ದೇಶ ವಿನ್ ಆದಾಗ ಕಣ್ಣೀರು ಬಂದ ತಪ್ಪ? ಖುಷಿಯಲ್ಲಿ ಕಂಪೇರೇ ಮಾಡಬಾರ್ದು. ಆ ಕಂಪ್ಯಾರಿಸನ್ ಇಟ್ ಸೆಲ್ಫ್ ಇಸ್ ರಾಂಗ್. ನಮ್ಮ ಇಂಡಿಯನ್ಸ್ ಬುದ್ಧಿ ಹಾಗೆ, ಎಲ್ಲದರಲ್ಲಿ ಸಹ ಎಂತಾರು ಹುಡುಕ್ತಾ ಇರೋದು. ಯಾಕೆ ಖುಷಿಯಲ್ಲಿ ಹತ್ರ ಓವರ್ ಆ್ಯಕ್ಟಿಂಗ್, ಎಂತ ಓವರ್ ಆ್ಯಕ್ಟಿಂಗ್ ನನಗೆ ಅರ್ಥವೇ ಆಗೋದಿಲ್ಲ. ಕೆಲವರ ಮನಸ್ಥಿತಿಗೆ ನನ್ನ ಧಿಕ್ಕಾರ. ಇಷ್ಟು ಹೊತ್ತು ನಾನು ಯಾವತ್ತೂ ಸಹ ಮಾತಾಡೋದಿಲ್ಲ. ಇಷ್ಟೊತ್ತು ಮಾತಾಡಿದೆ ಅಂತಂದರೆ ಮನಸ್ಸಲ್ಲಿದ್ದದೆಲ್ಲ ಬಂತು ಅಂತ. ನೀವು 31 ನಿಮಿಷ ವೀಡಿಯೋಲ್ಲಿ ನೋಡಿರೋದಿಲ್ಲ, ಬಟ್ ನೋಡಿದ್ದಿದ್ರೆ ನಿಮಗೆ ಸಹ ಹೀಗೆ ಆಗಿರ್ತದೆ ಅನ್ನುವ ಕಾರಣಕ್ಕೆ ನೀವು ನೋಡ್ತಾ ಇರೋದು. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ. ಇದಕ್ಕಿಂತ ಒಂದು ದೊಡ್ಡ ಗಿಫ್ಟ್ ಕ್ರಿಕೆಟನ್ನು ಚಿಕ್ಕ ವಯಸ್ಸಿಂದ ಸಹ ನೋಡ್ತಾ ಬಂದ್ಕೊಂಡಿರುವಂಥ ನಮ್ಮಂಥವ್ರಿಗೆ ಇದು ಒಂಥರ ಗ್ರೇಟೆಸ್ಟ್ ಗಿಫ್ಟ್. ಇಂಡಿಯನ್ ಕ್ರಿಕೆಟ್ ಟೀಮಿಂದ ನಮಗೆ ಒಂದು ದೊಡ್ಡ ಗಿಫ್ಟು. ಸೊ ಕಂಗ್ರ್ಯಾಚುಲೇಷನ್. ಅಷ್ಟು ಖುಷಿ ಆಯಿತು ನನಗೆ. ಕಂಗ್ರಾಟ್ಸ್ ಅಂತ ಹೇಳ್ಬೋದು ಅಷ್ಟೇ. ಕಂಗ್ರ್ಯಾಚುಲೇಷನ್. ಸರಿಯಾಗಿ ಬರುವ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.